ಸ್ನೇಹಿತರೆ, ಒಂದು 11 ವರ್ಷದ ಹುಡುಗಿಗೆ ಕೆಲವೊಂದು ಕಾರಣದಿಂದ 35 ವರ್ಷದ ವ್ಯಕ್ತಿ ಜೊತೆ ಮದುವೆ ಮಾಡ್ತಾರೆ. ಇದಾದ ನಂತರ ಆ ವ್ಯಕ್ತಿ ಪ್ರತಿದಿನ ಆ ಹುಡುಗಿಗೆ ಬಲಾತ್ಕಾರ ಮಾಡ್ತಾ ಇರ್ತಾನೆ. ಆ 11 ವರ್ಷದ ಹುಡುಗಿಗೆ ಈ ವ್ಯಕ್ತಿ ತನ್ನ ದೇಹದ ಜೊತೆ ಏನು ಮಾಡ್ತಾ ಇದ್ದಾನೆ, ಈ ವ್ಯಕ್ತಿ ತನ್ನ ದೇಹದಿಂದ ಏನು ಬಯಸ್ತಾ ಇದ್ದಾನೆ ಅಂತ ಕೂಡ ಗೊತ್ತಿರಲ್ಲ. ಆ ಹುಡುಗಿಗೆ ಇದೊಂಥರ ಹೇಳ್ಕೊಳಕ್ಕಾಗ್ತಿರೋಂಥ ಚಿತ್ರಹಿಂಸೆ ಆಗಿರುತ್ತೆ. ಆದರೂ ಕೂಡ ಈ ಹುಡುಗಿ ತನ್ನ ತಂದೆ ತಾಯಿ ಜೊತೆ ಇದನ್ನೆಲ್ಲ ಹೇಳ್ಕೊತಾಳೆ, ಆದರೆ ತಂದೆ ತಾಯಿ ಏನು ಹೆಲ್ಪ್ ಮಾಡಲ್ಲ. ಹಾಗಾದರೆ ಈ ಹುಡುಗಿ ಮುಂದೆ ಏನು ಸ್ಟೆಪ್ ತಗೋತಾಳೆ, ಈ ಹುಡುಗಿ ಯಾರು? ಈ ಕಥೆನೆಲ್ಲ ಹೇಳೋದಕ್ಕೆ ಮೊದಲು ಒಂದು ಸಣ್ಣ ಕ್ಲಾರಿಟಿ ಕೊಡ್ತೀನಿ. ಇವತ್ತಿನ ಕಥೆ ಸ್ವಲ್ಪ ದೊಡ್ಡದಾಗ್ಬೋದು, ಆದರೆ ಈ ಕಥೆನ ಪೂರ್ತಿ ಕೇಳಿದ ನಂತರ ಈ ಕಥೆ ನಿಮ್ಮ ಮನಸ್ಸಲ್ಲಿ ಹಾಗೆ ಅಚ್ಚೊಳಿಯುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಕಥೆನ ಪೂರ್ತಿ ಕೇಳಿ, ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಪ್ರದೇಶದ ಜಾಲೌನ್ ಡಿಸ್ಟಿಕಲ್ಲಿ ಗೋರಖಪುರ ಅಂತ ಒಂದು ಚಿಕ್ಕ ಹಳ್ಳಿ ಇರುತ್ತೆ. ಈ ಹಳ್ಳಿಯಲ್ಲಿ ಹೆಚ್ಚಾಗಿ ಮಲ್ಲ ಜನಾಂಗದವರು ಇರ್ತಾರೆ. 1963ರಲ್ಲಿ ಇದೇ ಮಲ್ಲ ಜನಾಂಗದ ಒಂದು ಪರಿವಾರದಲ್ಲಿ ಒಂದು ಹೆಣ್ಮಗುವಿನ ಜನ್ಮವಾಗುತ್ತೆ. ಆ ಹೆಣ್ಣು ಮಗುವಿಗೆ ಫೂಲನ್ ದೇವಿ ಅಂತ ಹೆಸರಿಡ್ತಾರೆ. ಫೂಲನ್ ದೇವಿ ತಂದೆ ಹೆಸರು ದೇವದೀನ್ ಮಲ್ಲ. ಈ ಮಲ್ಲ ಜನಾಂಗದವರು ಸಾಮಾನ್ಯವಾಗಿ ಅಂಬಿಗರಾಗಿರ್ತಾರೆ. ಇದರಿಂದಾಗಿ ಫೂಲನ್ ದೇವಿಯ ಮನೆಯಲ್ಲಿ ಬಡತನ ಅಲ್ಲ, ಕಡು ಬಡತನ ಅಂತ ಒಂದು ಪದ ಕೇಳಿರ್ತೀರ, ಆ ಮಟ್ಟದ ಬಡತನ ಇರುತ್ತೆ. ಫೂಲನ್ ದೇವಿಗೆ 2 ಅಣ್ಣದಿರು, ಒಬ್ಬ ಅಕ್ಕ ಇರ್ತಾಳೆ. ಅಲ್ಲಿಗೆ ಫೂಲನ್ ದೇವಿ 4ನೇವಳಾಗಿರ್ತಾಳೆ. ಹಾಗೋ ಹೀಗೋ ಬಡತನದಲ್ಲಿ ಜೀವನ ಸಾಗ್ತಾ ಇರುತ್ತೆ. ಫೂಲನ್ ದೇವಿಗೆ 10 ವರ್ಷ ವಯಸ್ಸಾದಾಗ ಫೂಲನ್ ದೇವಿ ತಂದೆ ಹತ್ರ ಸ್ವಲ್ಪ ಜಮೀನಿರುತ್ತೆ. ಆ ಜಮೀನನ್ನು ಫೂಲನ್ ದೇವಿಯ ಚಿಕ್ಕಪ್ಪ ಅಕ್ವೈರ್ ಮಾಡ್ಕೊಂಡಿರ್ತಾನೆ. ಫೂಲನ್ ದೇವಿ ಆಟ ಆಡ್ಕೊಂಡು ಮನೆಗೆ ಬಂದಾಗ ಫೂಲನ್ ದೇವಿಯ ತಂದೆ ತಾಯಿ ಹೇಳ್ತಾ ಇರ್ತಾರೆ. ಕಾರಣ ಏನು ಅಂತ ಕೇಳಿದಾಗ ಈ ಥರ ಚಿಕ್ಕಪ್ಪ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋಂಥ ವಿಷಯ ಗೊತ್ತಾಗುತ್ತೆ. ಫೂಲನ್ ದೇವಿ ಆಗಿಂದಾಗಲೇ ತನ್ನ ಅಕ್ಕನನ್ನು ಜೊತೆಯಲ್ಲಿ ಕರ್ಕೊಂಡು ಜಮೀನಿಗೆ ಹೋಗ್ತಾಳೆ. ಜಮೀನು ಬಿಟ್ಕೊಡಲ್ಲ ಅಂತ ಹಠ ಮಾಡ್ತಾ ಅದೇ ಜಮೀನಲ್ಲಿ ಕೂತಿರ್ತಾಳೆ. ಫೂಲನ್ ದೇವಿಗೆ ತುಂಬ ಜನ ಬಂದು ಬುದ್ಧಿ ಹೇಳ್ತಾರೆ, ಆದರೆ ಫೂಲನ್ ದೇವಿ ಮಾತ್ರ ತನ್ನ ಜಾಗ ಬಿಟ್ಟು ಅಲ್ಲಾಡಲ್ಲ. ಇಷ್ಟೊತ್ತಿಗೆ ಫೂಲನ್ ದೇವಿಯ ಚಿಕ್ಕಪ್ಪನ ಮಗ ಅಲ್ಲಿಗೆ ಬರ್ತಾನೆ. ಅವನು ಬಂದು ಫೂಲನ್ ದೇವಿಗೆ ಸುಮಾರು ಸಲ ಹೇಳ್ತಾನೆ, ಆದರೆ ಫೂಲನ್ ದೇವಿ ಮಾತ್ರ ಆ ಜಾಗ ಬಿಟ್ಟು ಎದ್ದೇಳ್ತಾ ಇರಲ್ಲ. ಚಿಕ್ಕಪ್ಪನ ಮಗನಿಗೆ ಕೋಪ ಬರುತ್ತೆ. ಒಂದು ಇಟ್ಟಿಗೆ ಚೂರು ಇರುತ್ತೆ. ಆ ಇಟ್ಟಿಗೆ ಚೂರು ತಗೊಂಡು ಫೂಲನ್ ದೇವಿಗೆ ಹೊಡಿತಾನೆ. ಫೂಲನ್ ದೇವಿಯ ತಲೆಯಿಂದ ರಕ್ತ ಸೋರ್ತಾ ಇರುತ್ತೆ. ಆ ಟೈಮಲ್ಲಿ ಆ ಜಾಗದಲ್ಲಿ ಬೇರೆ ಯಾರಾದರೂ ಇರ್ತಾಯಿದ್ರೆ ಆ ಜಾಗ ಬಿಟ್ಟು ಓಡೋಗ್ತಾ ಇದ್ರು. ಆದರೆ ಫೂಲನ್ ದೇವಿ ಮಾತ್ರ ಆ ಜಾಗ ಬಿಟ್ಟು ಅಲ್ಲಾಡಲ್ಲ. ಫೂಲನ್ ದೇವಿ ಅದೇ ಇಟ್ಟಿಗೆ ಚೂರು ತಗೋತಾಳೆ, ಚಿಕ್ಕಪ್ಪನ ಮಗನ ತಲೆಗೆ ಹೊಡಿತಾಳೆ. ಅವನ ತಲೆ ಓಪನ್ ಮಾಡಿಬಿಡ್ತಾಳೆ. ಫೂಲನ್ ದೇವಿ ನೋಡೋದಕ್ಕೆ ಮಾತ್ರ ಹೆಣ್ಮಗಳು, ಆದರೆ ಅವಳ ಗುಣ, ಅವಳ ಸ್ವಭಾವ ಎಲ್ಲ ಒಂಥರ ಪೋಲಿ ಹುಡುಗರ ಥರ ಇರುತ್ತೆ. ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ, ಯಾರಿಗೂ ಮರ್ಯಾದೆ ಕೊಡಲ್ಲ. ಇವಳ ಮಾತಲ್ಲಿ ಅಶ್ಲೀಲತೆ ತುಂಬಿರುತ್ತೆ. ಬಾಯಿ ಬಿಟ್ರೆ ಬರೀ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾ ಇರ್ತಾಳೆ. ಇವಳು ಎಷ್ಟೊಂದು ರಫ್ ಆಗಿರ್ತಾಳೆ ಅಂದರೆ ಮನೆಯಲ್ಲಿ ಅಣ್ದಿರಿಗೆ ಅಕ್ತಿರಿಗೆಲ್ಲ ಹೆದರಿಸಿಟ್ಟಿರ್ತಾಳೆ. ಅಣ್ದಿರಿಗೆ ಅಕ್ತಿರಿಗೆ ಹೆದರಿಸಿಡೋದಾಗಲಿ ತಂದೆ ತಾಯಿನೇ ಈ ಫೂಲನ್ ದೇವಿಗೆ ಹೆದರ್ತಾ ಇರ್ತಾರೆ. ಇಲ್ಲಿಂದ ಫೂಲನ್ ದೇವಿ ಒಂದು ಪೋಲಿ ಹುಡುಗರಾಗಿ ಹೆಂಗೆ ಕಟ್ಕೋತಾಳೆ. ಬೇರೆ ಹುಡುಗರಿಗೆ ಹೊಡೆಯೋದು, ಬಡಿಯೋದು, ಗಲಾಟೆ ಮಾಡೋದು ಇದನ್ನೆಲ್ಲ ಮಾಡ್ತಾ ಇರ್ತಾಳೆ. ಫೂಲನ್ ದೇವಿಗೆ 11 ವರ್ಷ ವಯಸ್ಸಿದ್ದಾಗಲೇ ಇವಳು ಬಿಡಿ ಸೇದೋದನ್ನು ಕಲ್ತಿರ್ತಾಳೆ. ಈ ಥರ ಫೂಲನ್ ದೇವಿ ಬೇರೆ ಹುಡುಗರಿಗೆ ಹೊಡೆದಾಗ ಬಡ್ದಾಗ ಈ ಕಂಪ್ಲೇಂಟ್ಗಳು ಫೂಲನ್ ದೇವಿಯ ಮನೆಗೆ ಬರ್ತಾ ಇರುತ್ತೆ. ಈ ಥರ ತಮ್ಮ ಮಗಳು ಕೆಟ್ಟದಾಗಿ ಬೆಳೀತಾ ಇರೋದು, ಅವಳ ಬಜಾರಿತನ, ಅವಳ ವರ್ತನೆ ಇದನ್ನೆಲ್ಲ ನೋಡಿದಾಗ ಈ ಫೂಲನ್ ದೇವಿ ತಂದೆ ತಾಯಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಆಗ ಯಾರೋ ಒಬ್ಬರು ಈ ತಂದೆ ತಾಯಿಗೆ ಐಡಿಯಾ ಕೊಡ್ತಾರೆ, ಇವಳಿಗೆ ಮದುವೆ ಮಾಡಿದ್ರೆ ಇವಳು ಸರಿಯಾಗ್ತಾಳೆ ಅಂತ. ಆಗ ಫೂಲನ್ ದೇವಿಯ ತಂದೆ ತಾಯಿ ಈ ಊರಿನಿಂದ 4 ಕಿಲೋಮೀಟರ್ ದೂರ ಒಂದು ಊರಿರುತ್ತೆ. ಆ ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು ಪುತ್ತಿಲಾಲ್ ಅಂತ, ವಯಸ್ಸು 35. ಅವನ ಜೊತೆ ಈ ಫೂಲನ್ ದೇವಿಗೆ ಒಂದು ಸೈಕಲ್ ಮತ್ತು ಒಂದು ಹಸವನ್ನು ವಧು ದಕ್ಷಿಣೆಯಾಗಿ ಈಸ್ಕೊಂಡು ಮದುವೆ ಮಾಡಿಬಿಡ್ತಾರೆ. ಈ ಮದುವೆ ಆದಾಗ ಫೂಲನ್ ದೇವಿಗೆ 11 ವರ್ಷ ಮಾತ್ರ ವಯಸ್ಸು. ಬೀದಿಯಲ್ಲಿ ಆಟ ಆಡ್ತಾ ನಿಂತಿದ್ದಂಥ ಹುಡುಗಿಗೆ ಮದುವೆ ಮಾಡಿಬಿಟ್ಟು ಮದುವೆ ಅಂದ್ರೇನು, ಗಂಡ ಅಂದ್ರೇನು, ಗಂಡನ ಜೊತೆ ಯಾವ ಥರ ಇರಬೇಕು, ಏನೆಲ್ಲ ಮಾಡಬೇಕು ಫೂಲನ್ ದೇವಿಗೆ ಏನು ಗೊತ್ತಿರಲ್ಲ. ಪುತ್ತಿಲಾಲ್ ಪ್ರತಿದಿನ ಇಷ್ಟ ಇಲ್ಲ ಅಂದರೂ ಫೂಲನ್ ದೇವಿ ಜೊತೆ ದೈಹಿಕ ಸಂಪರ್ಕ ಬೆಳೆಸ್ತಾ ಇರ್ತಾನೆ, ಬಲಾತ್ಕಾರ ಮಾಡ್ತಾ ಇರ್ತಾನೆ. 11 ವರ್ಷ ವಯಸ್ಸಿನ ಈ ಫೂಲನ್ ದೇವಿಗೆ ತನ್ನ ತಂದೆ ವಯಸ್ಸಿಗಿಂತ ಹೆಚ್ಚಿನ ವಯಸ್ಸಿನ ಈ ವ್ಯಕ್ತಿ ತನ್ನ ದೇಹದ ಜೊತೆ ಏನು ಮಾಡ್ತಾ ಇದ್ದಾನೆ, ಇವನು ನನ್ನ ದೇಹದಿಂದ ಏನು ಬಯಸ್ತಾ ಇದ್ದಾನೆ ಅಂತ ಕೂಡ ಗೊತ್ತಿರಲ್ಲ. ಫೂಲನ್ ದೇವಿ ಸ್ವಲ್ಪ ದಿನ ಕಾದು ನೋಡ್ತಾಳೆ, ಇವತ್ತಲ್ಲ ನಾಳೆ ಪುತ್ತಿಲಾಲ್ ಸುಮ್ಮನಾಗ್ಬೋದು ಅಂತ. ಆದರೆ ಪುತ್ತಿಲಾಲ್ ಪ್ರತಿದಿನ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಈಗ ಫೂಲನ್ ದೇವಿಗೆ ತಡೆಯೋಕ್ಕಾಗಲ್ಲ. ಒಂದಿನ ಪುತ್ತಿಲಾಲ್ ಮನೆಯಿಂದ ಎಲ್ಲ ಹೊರಗಡೆ ಹೋಗಿರ್ತಾನೆ. ಫೂಲನ್ ದೇವಿ ಆ ಮನೆಯಿಂದ ಹೊರಡ್ತಾಳೆ, ನಡ್ಕೊಂಡು ತನ್ನ ತಾಯಿ ಮನೆಗೆ ಹಾಗೆ ಬಂದ್ಬಿಡ್ತಾಳೆ. ಹೀಗೆ ಅಚಾನಕ್ಕಾಗಿ ಮಗಳು ಗಂಡನ ಮನೆಯಿಂದ ಅದು ಒಬ್ಬಳೇ ನಡ್ಕೊಂಡು ಬಂದಿರೋದನ್ನು ನೋಡಿ ತಂದೆ ತಾಯಿ ಕಾರಣ ಏನು ಅಂತ ಕೇಳಿದ್ರೆ ಫೂಲನ್ ದೇವಿ ಪುತ್ತಿಲಾಲ್ ತನ್ನ ಜೊತೆ ಮಾಡ್ತಾ ಇರುವಂಥ ಬಲಾತ್ಕಾರದ ಬಗ್ಗೆ ಹೇಳ್ತಾಳೆ. ಆದರೆ ತಂದೆ ತಾಯಿ ಅವಳ ಮಾತಿಗೆ ಸ್ವಲ್ಪ ಕೂಡ ಬೆಲೆ ಕೊಡಲ್ಲ. ಮತ್ತೆ ಕರ್ಕೊಂಡೋಗಿ ಗಂಡನ ಮನೆಗೆ ಬಿಟ್ಬಿಟ್ಟು ವಾಪಸ್ ಬರ್ತಾರೆ. ಈ ಥರ ಹೇಳ್ದೆ ಕೇಳ್ದೆ ತಾಯಿ ಮನೆಗೆ ಓಡೋಗಿದ್ದನ್ನು ನೋಡಿ ಪುತ್ತಿಲಾಲ್ ಮನಸ್ಸಲ್ಲಿ ಕೋಪ ಇರುತ್ತೆ.
ಪೂಲಂದೇವಿ ತಂದೆ ತಾಯಿ ಈ ಪೂಲಂದೇವಿಯನ್ನು ಕರ್ಕೊಂಡು ಬಂದು ಗಂಡನ ಮನೆಗೆ ಬಿಟ್ಬಿಟ್ಟು ಹೋದ ನಂತರ ಪುತ್ತಿಲಾಲ್ ಈ ಪೂಲಂದೇವಿಗೆ ಭಯಂಕರ ಟಾರ್ಚರ್ ಕೊಡ್ತಾನೆ, ಹೊಡಿತಾನೆ, ಬಡಿತಾನೆ, ಮತ್ತೆ ಬಲಾತ್ಕಾರ ಮಾಡ್ತಾನೆ. ನಾಳೆ ಬೆಳಗಾಗುತ್ತೆ. ಪುತ್ತಿಲಾಲ್ ಎಲ್ಲೋ ಹೊರಗಡೆ ಹೋಗ್ತಾನೆ. ಪೂಲಂದೇವಿ ಮತ್ತೆ ಗಂಡನ ಮನೆಯಿಂದ ಓಡಿ ತಾಯಿ ಮನೆಗೆ ಬಂದ್ಬಿಡ್ತಾಳೆ. ಪೂಲಂದೇವಿ ತಂದೆ ತಾಯಿ ಮತ್ತೆ ಹೆದರ್ಸಿ ಬೆದರ್ಸಿ ಗಂಡನ ಮನೆಗೆ ಕರ್ಕೊಂಡೋಗ್ಬಿಡ್ತಾರೆ. ಆದರೆ ಮತ್ತೆ ನಾಳೆ ವಾಪಸ್ ಬಂದ್ಬಿಡ್ತಾ ಇರ್ತಾಳೆ. ಈಗ ಬೀದಿಲಿ ಆ ಊರಲ್ಲಿದ್ದಂಥ ಜನರಿಗೆ ಪೂಲಂದೇವಿ ಗಂಡನ ಮನೆಯಿಂದ ತಾಯಿ ಮನೆಗೆ ಬರೋದು, ತಾಯಿ ಮನೆಯವರು ಕರ್ಕೊಂಡೋಗಿ ಮತ್ತೆ ಪೂಲಂದೇವಿಯನ್ನು ಗಂಡನ ಮನೆಗೆ ಬಿಟ್ಬಿಟ್ಟು ಬರೋದು, ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿರುತ್ತೆ. ಕೊನೆಗೆ ಪೂಲಂದೇವಿ ತಂದೆಗೂ ಸಾಕಾಗ್ಬಿಡುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ಥರ ಪೂಲಂದೇವಿ ನನ್ನ ಮನೆಯಲ್ಲಿ ಒಂದು ಉಂಗುರ ಕದ್ದಿದ್ದಾಳೆ, ಅವಳಿಗೆ ವಿಚಾರಣೆ ಮಾಡಿ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಪೂಲಂದೇವಿಯನ್ನು ಪೊಲೀಸರಿಗೆ ವಹಿಸ್ಬಿಟ್ಟು ಬಂದ್ಬಿಡ್ತಾರೆ. ಪೊಲೀಸರು ಒಂದು ವಾರ ಪೂಲಂದೇವಿಯನ್ನು ಸ್ಟೇಷನ್ನಲ್ಲಿ ಇಟ್ಕೊಂಡಿರ್ತಾರೆ. ಈಗ ತಂದೆನೇ ಮಗಳನ್ನ ಕರ್ಕೊಂಡು ಬಂದು ಸ್ಟೇಷನಲ್ಲಿ ವಹಿಸ್ಬಿಟ್ಟು ವಿಚಾರಣೆ ಮಾಡಿ ಅಂತ ದುಡ್ಡು ಕೊಟ್ಟಿದ್ರೆ ಪೊಲೀಸರಿಗೂ ಕೂಡ ಸರಾಗ ಇರುತ್ತೆ. ಆ ಸ್ಟೇಷನಲ್ಲಿ ಎಷ್ಟು ಜನ ಪೊಲೀಸರು ಇರ್ತಾರೆ ಅವರೆಲ್ಲ ಪೂಲಂದೇವಿಗೆ ಬಲಾತ್ಕಾರ ಮಾಡ್ತಾರೆ. ಒಂದು ವಾರದ ನಂತರ ಪೂಲಂದೇವಿಯನ್ನು ಮತ್ತೆ ಬಿಟ್ಟು ಕಳಿಸ್ತಾರೆ. ಅಲ್ಲಿಂದ ಪೂಲಂದೇವಿ ಗಂಡನ ಮನೆಗೆ ಹೋಗ್ತಾಳೆ. ಆದರೆ ಇಷ್ಟೊತ್ತಿಗೆ ಇವಳು ಗಂಡ ಬೇರೆ ಮದುವೆ ಆಗಿರ್ತಾನೆ. ಗಂಡ ಮನೆಗೆ ಸೇರಿಸಲ್ಲ. ಪೂಲಂದೇವಿ ಅಲ್ಲಿಂದ ತಾಯಿ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಗಂಡ ಬೇರೆ ಮದುವೆ ಆಗಿರುವಂಥ ಮಾತನ್ನು ಹೇಳ್ತಾಳೆ. ಆದರೆ ತಂದೆ ತಾಯಿ ಇವಳನ್ನ ಮನೆಗೆ ಸೇರಿಸಲ್ಲ. ಯಾವ್ದಾದ್ರು ಬಾವಿಗೆ ಬಿದ್ದು ಸಾಯಿ, ಮನೆಗೆ ಮಾತ್ರ ಬರಬೇಡ ಅಂತ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಈಗ ಪೂಲಂದೇವಿ ಏನು ಮಾಡ್ತಾಳೆ, ಅಲ್ಲಿ ಗಂಡ ಮನೆಗೆ ಸೇರಿಸ್ತಾ ಇಲ್ಲ, ತಂದೆ ತಾಯಿ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಈಗ ಪೂಲಂದೇವಿಗೆ ಉಳ್ಕೊಳ್ಳೋದಕ್ಕೆ ಒಂದು ನೆಲೆ ಬೇಕು. ಅದಕ್ಕಾಗಿ ಪೂಲಂದೇವಿ ಮತ್ತೆ ತನ್ನ ಹಳೆಯ ಪೋಲಿ ಗ್ಯಾಂಗ್ ಹೋಗಿ ಸೇರ್ಕೋತಾಳೆ. ಈಗ ಈ ಪೋಲಿ ಗ್ಯಾಂಗ್ನವರು ರಾತ್ರಿ ಹೊತ್ತು ಮನೆಗಳಲ್ಲಿ ಕಳ್ತನ ಮಾಡೋದು, ರಸ್ತೆಯಲ್ಲಿ ಹೋಗೋ ಬರೋರನ್ನ ಲೂಟಿ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಬರ್ತಾ ಬರ್ತಾ ಪೂಲಂದೇವಿ ಒಂಥರ ರೌಡಿ ಥರ ಆಗ್ಬಿಟ್ಟಿರ್ತಾಳೆ. ಅಕ್ಕಪಕ್ಕದ 2-3 ಊರಲ್ಲಿ ಪೂಲಂದೇವಿ ಅಂದರೆ ಹೆದರಬೇಕು, ಆ ಥರ ಇವಳ ಹೆಸರು ಫೇಮಸ್ ಆಗ್ಬಿಟ್ಟಿರುತ್ತೆ. ಹೀಗೆ ಪೂಲಂದೇವಿಯ ಹೆಸರು ಫೇಮಸ್ ಆಗ್ತಾ ಆಗ್ತಾ ಚಂಬಲ್ ಕಣಿವೆಯಲ್ಲಿ ಡಕಾಯಿತರ ಒಂದು ಗುಂಪಿರುತ್ತೆ. ಅಲ್ಲಿವರೆಗೆ ಈ ಪೂಲಂದೇವಿಯ ಹೆಸರು ಹೋಗಿ ತಲುಪುತ್ತೆ. ಆ ಚಂಬಲ್ ಕಣಿವೆ ಡಕಾಯಿತರು ಈ ಪೂಲಂದೇವಿಯನ್ನು ಅಬ್ಸರ್ವ್ ಮಾಡಿ ನೋಡ್ತಾರೆ. ಇವಳಿಗೆ ಯಾರದೇ ಭಯ ಇಲ್ಲ, ಇವಳು ಯಾರಿಗೂ ಹೆದರಲ್ಲ, ಗಟ್ಟಿ ಮುಟ್ಟಾದ ದೇಹ, ಗುಂಡಿಗೆ ಬಗ್ಗೆ ಮಾತಾಡೋ ಹಾಗೆಲ್ಲ ಗಂಡಸರೇ ನಾಚಬೇಕು, ಆ ಥರ ಇರುತ್ತೆ. ಇದನ್ನೆಲ್ಲ ನೋಡಿದಾಗ ಚಂಬಲ್ ಕಣಿವೆ ಡಕಾಯಿತರು ಈ ಪೂಲಂದೇವಿಯನ್ನು ತಮ್ಮ ಗ್ಯಾಂಗಲ್ಲಿ ಸೇರಿಸ್ಕೋತಾರೆ. ಇಲ್ಲಿ ಪೂಲಂದೇವಿ ಆ ಡಕಾಯಿತರ ಗ್ಯಾಂಗನ್ನು ಸೇರಿಕೊಂಡಾಗ 2 ವದಂತಿಗಳೆದಳುತ್ತೆ. ಅದರಲ್ಲಿ ಒಂದನೇ ವದಂತಿ ಏನಂದರೆ ಪೂಲಂದೇವಿ ಖುದ್ದಾಗಿ ಹೋಗಿ ಆ ಡಕಾಯಿತರ ಗ್ಯಾಂಗನ್ನು ಸೇರ್ಕೊಂಡ್ಲು ಅಂತ. 2ನೇ ವದಂತಿ ಏನಂದರೆ ಆ ಡಕಾಯಿತರ ಗ್ಯಾಂಗ್ ಬಂದು ಈ ಪೂಲಂದೇವಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಅವ್ರಿಗೆ ಗ್ಯಾಂಗ್ಗೆ ಸೇರಿಸ್ಕೊಂಡ್ರು ಅಂತ. ಆದರೆ ಇವೆರಡು ವದಂತಿಗಳಲ್ಲಿ ಯಾವುದು ನಿಜ ಅಂತ ಕೊನೆಗೂ ಗೊತ್ತಾಗಲೇ ಇಲ್ಲ. ಈ ಥರ ಪೂಲಂದೇವಿ ಬಂದು ಆ ಡಕಾಯಿತರ ಗ್ಯಾಂಗನ್ನು ಸೇರಿಕೊಂಡಾಗ ಆ ಗ್ಯಾಂಗಲ್ಲಿ 2 ಜನ ಕ್ಯಾಪ್ಟನ್ಗಳಿರ್ತಾರೆ. ಮೊದಲನೇ ಕ್ಯಾಪ್ಟನ್ ಬಾಬು ಗುಜ್ಜರ್ ಆದರೆ 2ನೇ ಕ್ಯಾಪ್ಟನ್ ವಿಕ್ರಮ್ ಮಲ್ಲ ಅಂತ ಇರ್ತಾನೆ. ವಿಕ್ರಮ್ ಮಲ್ಲನ್ಗೆ ಪೂಲಂದೇವಿ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ಇವಳು ನಮ್ಮ ಜಾತಿಗೆ ಸೇರಿದವಳು, ಇವಳ ಜೊತೆ ಚೆನ್ನಾಗಿ ನಡ್ಕೋಬೇಕು ಅಂತ ತುಂಬ ಸ್ಮೂತಾಗಿ ನಡ್ಕೋತಾ ಇರ್ತಾನೆ. ಅದೇ ಬಾಬು ಗುಜ್ಜರ್ಗೆ ಈ ಪೂಲಂದೇವಿಯ ಬಾಡಿ ಲೈನ್ ನೋಡಿ ತಲೆ ಕೆಟ್ಟೋಗಿರುತ್ತೆ. ಅವಳನ್ನು ಅನುಭವಿಸ್ಬೇಕು ಅಂತ ಒಂದು ಹುಚ್ಚಿರುತ್ತೆ. ಅದಕ್ಕಾಗಿ ಒಂದು ರಾತ್ರಿ ಪೂಲಂದೇವಿ ಮಲಗಿದ್ದಾಗ ಬಾಬು ಗುಜ್ಜರ್ ಹೋಗಿ ಈ ಪೂಲಂದೇವಿ ಜೊತೆ ಬಲಾತ್ಕಾರ ಮಾಡೋದಕ್ಕೆ ಹೋಗ್ತಾನೆ. ಪೂಲಂದೇವಿ ಕಿರ್ಚ್ಕೋತಾಳೆ. ಈ ಶಬ್ದ ಕೇಳಿ ವಿಕ್ರಮ್ ಮಲ್ಲ ಅಲ್ಲಿಗೆ ಬರ್ತಾನೆ. ಅವನು ಬಂದು ಬಾಬು ಗುಜ್ಜರ್ಗೆ ಬುದ್ಧಿ ಹೇಳಿದ್ರೆ ಬಾಬು ಗುಜ್ಜರ್ ಉಲ್ಟಾ ಈ ವಿಕ್ರಮ್ ಮಲ್ಲದ ಮೇಲೆ ಜಗಳಕ್ಕೆ ಬೀಳ್ತಾನೆ. ಈ ಜಗಳದಲ್ಲಿ ವಿಕ್ರಮ್ ಮಲ್ಲ ಬಾಬು ಗುಜ್ಜರ್ಗೆ ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಬಾಬು ಗುಜ್ಜರ್ ಸತ್ತ ನಂತರ ವಿಕ್ರಮ್ ಮಲ್ಲ ಆ ಗ್ಯಾಂಗ್ಗೆ ಕ್ಯಾಪ್ಟನ್ ಆಗಿರ್ತಾನೆ. ಇದಾದ ನಂತರ ವಿಕ್ರಮ್ ಮಲ್ಲ ಈ ಪೂಲಂದೇವಿಗೆ ಕುದುರೆ ರೈಡ್ ಮಾಡೋದು, ಗನ್ ಶೂಟ್ ಮಾಡೋದು, ಇದನ್ನೆಲ್ಲ ಟ್ರೈನ್ ಮಾಡ್ತಾನೆ. ಇವರಿಬ್ಬರಲ್ಲಿ ಅಫೇರ್ ಇದೆ ಅಂತ ಆ ಡಕಾಯಿತರ ಗ್ಯಾಂಗಲ್ಲಿ ಪುಕಾರ್ ಎದ್ಬಿಟ್ಟಿರುತ್ತೆ. ಪುಕಾರ್ ಎದ್ಬಿಡೋದೇನೋ ಇವರಿಬ್ಬರಲ್ಲಿ ಅಫೇರ್ ಕೂಡ ಇರುತ್ತೆ. ಇವರಿಬ್ಬರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆದರೆ ಇಷ್ಟರಲ್ಲಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಪೂಲಂದೇವಿ ಇದ್ದಂಥ ಗ್ಯಾಂಗಲ್ಲಿ 2 ಜಾತಿಯ ಜನ ಇರ್ತಾರೆ. ಸ್ವಲ್ಪ ಜನ ಮಲ್ಲ ಜಾತಿಗೆ ಸೇರಿದವರಾದರೆ ಇನ್ನೂ ಸ್ವಲ್ಪ ಜನ ರಜಪೂತ ಜಾತಿಗೆ ಸೇರಿದವರಾಗಿರ್ತಾರೆ. ಈಗ ಸತ್ತಂಥ ಬಾಬು ಗುಜ್ಜರ್ ರಜಪೂತ ಜಾತಿಗೆ ಸೇರಿದವನಾಗಿರ್ತಾನೆ. ಹೀಗೆ ಬಾಬು ಗುಜ್ಜರ್ ಸತ್ತ ನಂತರ ಇವರಿಬ್ಬರು ಲವ್ವಿ ಡವ್ವಿ ಮಾಡ್ತಾ ಇರೋದು, ಇವರಿಬ್ಬರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿರೋದು, ಇದನ್ನೆಲ್ಲ ನೋಡ್ತಾ ನೋಡ್ತಾ ಆ ಗ್ಯಾಂಗಲ್ಲಿದ್ದಂಥ ರಜಪೂತ ಜನರ ಮನಸ್ಸಲ್ಲಿ ಸಣ್ಣದಾಗಿ ಒಂದು ಕಿಡಿ ಹತ್ಕೊಂಡಿರುತ್ತೆ. ಆ ಕಿಡಿ ಏನಂದರೆ ನಮ್ಮ ಜಾತಿಯ ನಾಯಕನನ್ನು ಇವನು ಸಾಯಿಸಿ ಈ ಥರ ಮಜಾ ಮಾಡ್ತಾ ಇದ್ದಾನಲ್ಲ ಅಂತ. ಇಲ್ಲಿಂದ ಈ ಡಕಾಯಿತರ ಗುಂಪು 2 ಭಾಗವಾಗಿ ಡಿವೈಡ್ ಆಗ್ತಾ ಇರುತ್ತೆ. ಒಂದು ದಿನ ಸಂಜೆ ಹೊತ್ತಲ್ಲಿ ಪೂಲಂದೇವಿ ತನ್ನ ಲವರ್ ಆದಂಥ ವಿಕ್ರಮ್ ಮಲ್ಲ ಮತ್ತು ಅವನ ಗ್ಯಾಂಗನ್ನು ಕರ್ಕೊಂಡು ಪುತ್ತಿಲಾಲ್ ಇದ್ದಂಥ ಊರಿಗೆ ಬರ್ತಾಳೆ. ಪುತ್ತಿಲಾಲ್ನ ಮನೆಗೆ ಹೋಗ್ತಾಳೆ. ಪುತ್ತಿಲಾಲನ್ನು ಹೇಳ್ಕೊಂಡು ಅಲ್ಲಿ ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲ್ವರೆಗೆ ಹೇಳ್ಕೊಂಡು ಬರ್ತಾಳೆ. ಅಲ್ಲಿ ಒಂದು ಕಂಬಕ್ಕೆ ಕಟ್ಟಾಕಿ ಪುತ್ತಿಲಾಲ್ಗೆ ಚೆನ್ನಾಗಿ ಹೊಡಿತಾಳೆ, ಬಡಿತಾಳೆ, ಅರ್ಧ ಜೀವ ಮಾಡಾಕ್ಬಿಡ್ತಾಳೆ. ಆನಂತರ ಪೂಲಂದೇವಿ ಅಲ್ಲೇ ನಿಂತ್ಕೊಂಡು ಇನ್ನು ಮುಂದೆ ಯಾರಾದರೂ ಈ ಥರ ವಯಸ್ಸಾದಂಥ ವ್ಯಕ್ತಿ ಚಿಕ್ಕ ಹುಡುಗಿರಿಗೆ ಮದುವೆ ಆದರೆ ಇದೇ ಥರ ಸರ್ಕಲಲ್ಲಿ ಕಟ್ಟಾಕಿ ಹೊಡಿತೀನಿ, ಅಷ್ಟೆಲ್ಲ ಗುಂಡು ಹೊಡೆದು ಸಾಯಿಸೇ ಬಿಡ್ತೀನಿ ಅಂತ ಒಂದು ಆದೇಶ ಮಾಡ್ತಾಳೆ. ಇಷ್ಟೆಲ್ಲ ನಡೀತಾ
ಹೋಗ್ತಾ ಇದ್ದಾಗ ಆ ಗುಂಪಲ್ಲಿದ್ದಂಥ ರಜಪೂತರು ಕೂಡ ಇವ್ರಿಗೆ ಸಾಥ್ ಕೊಟ್ಟಿರ್ತಾರೆ. ಆದರೆ ಒಳ್ಳೊಳಗೆ ಹುರ್ಕೊಂಡಿರ್ತಾರೆ. ಎಷ್ಟು ಧೈರ್ಯವಾಗಿ ಒಂದು ಊರಲ್ಲಿ ನುಗ್ಗಿ ಒಬ್ಬ ವ್ಯಕ್ತಿಯನ್ನು ಒಂದು ಸರ್ಕಲಲ್ಲಿ ಕಟ್ಟಾಕಿ ಆರ್ಡರ್ ಮಾಡ್ತಾ ಇದ್ದಾಳಲ್ಲ ಅಂತ ಅವರು ಹುರ್ಕೊಂಡಿರ್ತಾರೆ. ಆದರೆ ಮುಂದೆ ಹೇಳೋದಕ್ಕೆ ಅವ್ರಿಗೆ ಧೈರ್ಯ ಸಾಲ್ತಾ ಇರಲ್ಲ. ಆ ರಜಪೂತರು ಸರಿಯಾದ ಟೈಮ್ಗೆ ಸರಿಯಾದ ಕ್ಯಾಪ್ಟನ್ಗೋಸ್ಕರ ಕಾಯ್ತಾ ಇರ್ತಾರೆ. ಇದೇ ಡಕಾಯ್ತರ ಗುಂಪಲ್ಲಿ ಶ್ರೀರಾಮ್ ಮತ್ತು ಲಾಲಾರಾಮ್ ಅಂತ ಇಬ್ಬರು ಡಕಾಯ್ತರು ಇರ್ತಾರೆ. ಅವ್ರು ಯಾವುದೋ ಕಾಲದಲ್ಲಿ ಯಾವುದೋ ತಪ್ಪು ಮಾಡಿ ಜೈಲ್ಗೆ ಹೋಗಿರ್ತಾರೆ. ಇವ್ರಿಗೆ ಬಾಬು ಗುಜ್ಜರ್ ಸತ್ತಿರುವಂಥ ವಿಷಯ ಗೊತ್ತಿರಲ್ಲ. ಇವರು ಜೈಲಿಂದ ರಿಲೀಸ್ ಆಗಿ ಹೊರಗಡೆ ಬರ್ತಾರೆ. ಶ್ರೀರಾಮ್ ಮತ್ತು ಲಾಲಾರಾಮ್ ಇವರಿಬ್ಬರು ರಜಪೂತರಾಗಿರ್ತಾರೆ. ಹೀಗೆ ಇವರಿಬ್ಬರು ಜೈಲಿಂದ ರಿಲೀಸ್ ಆಗಿ ಆ ಡಕಾಯ್ತರ ಗುಂಪಿಗೆ ಬಂದು ನೋಡ್ತಾರೆ. ಅಲ್ಲಿ ಬಾಬು ಗುಜ್ಜರನ್ನು ಸಾಯಿಸ್ಬಿಟ್ಟು ವಿಕ್ರಮ್ ಮಲ್ಲ ಅಟ್ಟಹಾಸ ಮೆರೀತಾ ಇದ್ದಾನೆ. ಪೂಲನ್ ದೇವಿ ಏನು ಹೇಳ್ತಾಳೆ ಅದನ್ನೇ ಕೇಳ್ತಾ ಇದ್ದಾನೆ. ಈಗ ಇವರಿಬ್ಬರು ಆ ಗ್ಯಾಂಗಲ್ಲಿ ಇದ್ದಂಥ ರಜಪೂತ್ರನ್ನೆಲ್ಲ ಒಂದು ಮಾಡಿಕೊಂಡು ಅವರ ಮೈಂಡ್ ವಾಶ್ ಮಾಡ್ತಾರೆ. ಕೇವಲ ಒಂದು ಹೆಣ್ಣಿಗೋಸ್ಕರ ಇವನು ನಮ್ಮ ರಜಪೂತ ನಾಯಕನನ್ನು ಕೊಂದಿದ್ದಾನೆ, ಇವನ್ನ ಹೀಗೆ ಬಿಡಬಾರ್ದು ಅಂತ ಇವರೆಲ್ಲ ಒಂದಾಗಿ ವಿಕ್ರಮ್ ಮಲ್ಲ ಮತ್ತು ಪೂಲನ್ ದೇವಿ ಕುಂತಿರ್ತಾರೆ. ಅಲ್ಲಿಗೆ ಬರ್ತಾರೆ. ಹೀಗೆ ಬಂದಂಥವ್ರು ಡೈರೆಕ್ಟಾಗಿ ಒಂದೇ ಸಲ ವಿಕ್ರಮ್ ಮಲ್ಲನ್ಗೆ ಶೂಟ್ ಮಾಡ್ತಾರೆ. ಇಷ್ಟು ದಿನ ಪೂಲನ್ ದೇವಿಯನ್ನು ಯಾರು ಕಾಪಾಡ್ಕೊಂಡು ಬಂದಿದ್ದ ಅವನು ಕೂಡ ಪೂಲನ್ ದೇವಿಯ ಕಣ್ಮುಂದೆ ಸತ್ತೋಗ್ತಾನೆ. ಇದಾದ ನಂತರ ಪೂಲನ್ ದೇವಿಯನ್ನು ಈ ರಜಪೂತರು ಅಲ್ಲಿ ಒಂದು ಹಳ್ಳಿ ಇರುತ್ತೆ, ಹಳ್ಳಿಗೆ ಎತ್ಕೊಂಡೋಗಿ ಅಲ್ಲಿ ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ಕೂಡಾಕ್ತಾರೆ. ಆ ರೂಮಲ್ಲಿ ಶ್ರೀರಾಮ್ ಮತ್ತು ಲಾಲಾರಾಮ್ ಸೇರಿದಂತೆ ಪೂಲನ್ ದೇವಿಗೆ ಆ ರೂಮಲ್ಲಿ 3 ವಾರ ಇಟ್ಟಿರ್ತಾರೆ. ಈ 3 ವಾರದಲ್ಲಿ ಡಜನ್ ಗಟ್ಟಲೆ ಜನ ಬಂದು ಈ ಪೂಲನ್ ದೇವಿಗೆ ಬಲಾತ್ಕಾರ ಮಾಡ್ತಾರೆ. 3 ವಾರದ ನಂತರ ಈ ರಜಪೂತರು ಪೂಲನ್ ದೇವಿ ಬಗ್ಗೆ ಕೇರ್ಲೆಸ್ ಆಗ್ತಾರೆ. ಅವಳ ಮೇಲೆ ಇಟ್ಟಿದ್ದಂಥ ನಿಗಾ ಕಮ್ಮಿ ಮಾಡ್ತಾರೆ. ಈ ರಜಪೂತ್ರ ಗ್ಯಾಂಗಲ್ಲಿ ಮಾನ್ ಸಿಂಗ್ ಮಲ್ಲ ಅಂತ ಒಬ್ಬ ಮಲ್ಲ ಜಾತಿಗೆ ಸೇರಿದವನು ಇರ್ತಾನೆ. ಅವನು ಇದನ್ನೆಲ್ಲ 3 ವಾರದಿಂದ ಗಮನಿಸ್ತಾ ಇರ್ತಾನೆ. ಇಲ್ಲಿ ಯಾವಾಗ ರಜಪೂತರು ಪೂಲನ್ ದೇವಿಯನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ, ಕೇರ್ಲೆಸ್ ಮಾಡಿದ್ದಾರೆ, ಒಂದು ರಾತ್ರಿ ಹೊತ್ತಲ್ಲಿ ಪೂಲನ್ ದೇವಿಯನ್ನು ಕರ್ಕೊಂಡು ಆ ರೂಮಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಆ ಹಳ್ಳಿಯಿಂದ ಓಡಿದ್ದಂಥ ಮಾನ್ಸಿಂಗ್ ಮತ್ತು ಪೂಲನ್ ದೇವಿ ಚಂಬಲ್ಗೆ ವಾಪಸ್ ಬರೋ ಹೊತ್ತಿಗೆ ಚಂಬಲ್ನಲ್ಲಿದ್ದಂಥ ಮಲ್ಲ ಡಕಾಯ್ತರಿಗೆ ಈ 3 ವಾರದ ಸ್ಟೋರಿ ಗೊತ್ತಾಗಿರುತ್ತೆ. ಆ ಮಲ್ಲ ಜಾತಿಯ ಡಕಾಯ್ತರು ಪೂಲನ್ ದೇವಿಗೆ ಧೈರ್ಯ ತುಂಬ್ತಾರೆ. ಈಗ ನೀನೇನು ಹೆದರಬೇಡ, ಇಲ್ಲಿ ನೀನು ಸೇಫ್ ಆಗಿದೆಯಾ, ಆರಾಮಾಗಿರು ಅಂತ ಹೇಳ್ತಾರೆ. ಆದರೆ ಪೂಲನ್ ದೇವಿ ಆರಾಮಾಗಿರೋದಕ್ಕೆ ವಾಪಸ್ ಬಂದಿರಲಿಲ್ಲ. ಅವಳ ಮನಸ್ಸಲ್ಲಿ ದ್ವೇಷ ತುಂಬಿರುತ್ತೆ. ಏನಾದರೂ ಮಾಡಿ ರಜಪೂತ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಪೂಲನ್ ದೇವಿ ವಾಪಸ್ ಬಂದಿರ್ತಾಳೆ. ಆದರೆ ಈ ಮಲ್ಲ ಜಾತಿಯ ಗ್ಯಾಂಗಲ್ಲಿ ಕೇವಲ 8 ಜನ ಮಾತ್ರ ಇರ್ತಾರೆ. ಈ 8 ಜನರನ್ನ ತಗೊಂಡು ರಜಪೂತ್ರ ಮೇಲೆ ಫೈಟ್ ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ಇವರು ಮೊದಲು ಸಣ್ಣ ಪುಟ್ಟ ಕಳ್ತನ, ಲೂಟಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇವರು ಹೆಚ್ಚಾಗಿ ರಜಪೂತ್ರ ಮನೆಯಲ್ಲೇ ಕಳ್ತನ ಮಾಡ್ತಾರೆ, ಲೂಟಿ ಮಾಡ್ತಾರೆ. ಅಲ್ಲಿ ಲೂಟಿ ಮಾಡಿದಂಥ ದುಡ್ಡನ್ನು ಮಲ್ಲ ಜಾತಿಯ ಬಡ ಜನರಲ್ಲಿ ಹಂಚ್ತಾ ಇರ್ತಾರೆ. ನಾನು ಮೊದಲೇ ಹೇಳಿದಂತೆ ಮಲ್ಲ ಜಾತಿಯ ಜನರು ತುಂಬ ಬಡವರಾಗಿರ್ತಾರೆ. ಅವ್ರಿಗೆ ತಿನ್ನೋದಕ್ಕೆ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಪೂಲನ್ ದೇವಿ ಇಷ್ಟೆಲ್ಲ ಸಹಾಯ ಮಾಡ್ತಾ ಇರೋದನ್ನು ನೋಡಿ ಮಲ್ಲ ಜಾತಿಯ ಯುವಕರು ಇನ್ಸ್ಪೈರ್ ಆಗ್ತಾರೆ. ಆ 3 ವಾರದ ರೂಮ್ ಇನ್ಸಿಡೆಂಟ್ ನಡೆದು ಸುಮಾರು 5-6 ತಿಂಗಳು ಕಳೆದಿರುತ್ತೆ. ಇಷ್ಟೊತ್ತಿಗೆ ಪೂಲನ್ ದೇವಿಯ ಗ್ಯಾಂಗ್ ಕೂಡ ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ. ಈ ಗುಂಪಲ್ಲಿ ಮಾನ್ಸಿಂಗ್ ಅಷ್ಟೇ ಅಲ್ಲ, ಎಷ್ಟು ಜನ ಡಕಾಯ್ತರಿದ್ರೋ ಅವರೆಲ್ಲ ಪೂಲನ್ ದೇವಿ ಮಾತಿಗೆ ಅಷ್ಟೇ ಬೆಲೆ ಕೊಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಿವರೆಗೆ ಪೂಲನ್ ದೇವಿ ತಗೊಂಡಂತಹ ಪ್ರತಿಯೊಂದು ನಿರ್ಧಾರ ಕೂಡ ಅಕ್ಯುರೇಟ್ ಆಗಿರುತ್ತೆ. ಪೂಲನ್ ದೇವಿ ಮತ್ತು ಅವಳ ಗ್ಯಾಂಗ್ ಯಾವುದಾದ್ರೂ ಕಳ್ತನ ಮಾಡಬೇಕಂದ್ರೆ ಮೊದಲು ದುರ್ಗಾದೇವಿಗೆ ಪೂಜೆ ಮಾಡ್ತಾರೆ, ಆನಂತರ ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸುಮಾರು ಈ ರೂಮ್ ಇನ್ಸಿಡೆಂಟ್ ನಡೆದು 7 ತಿಂಗಳು ಕಳೆದಿರುತ್ತೆ. 7 ತಿಂಗಳ ನಂತರ ಬೆಹ್ಮೈಯಲ್ಲಿ ರಜಪೂತ್ರ ಮನೆಯಲ್ಲಿ ಒಂದು ಮದುವೆ ಇರುತ್ತೆ. ಬೆಹ್ಮೈ ಅಂದರೆ ಈ ಪೂಲನ್ ದೇವಿಯನ್ನು ರೂಮಲ್ಲಿ ಕೂಡಾಕಿದ್ದಂಥ ಹಳ್ಳಿ ಹೆಸರು. ಪೂಲನ್ ದೇವಿ ಏನು ಅನ್ಕೋತಾಳೆ, ಈ ರಜಪೂತ್ರ ಮದುವೆಗೆ ಅವತ್ತು ನನಗೆ ರೂಮಲ್ಲಿ ಕೂಡಾಕಿ ಬಲಾತ್ಕಾರ ಮಾಡಿದಂಥ ಪ್ರತಿಯೊಬ್ಬ ರಜಪೂತ ಅಲ್ಲಿ ಬರ್ತಾನೆ, ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಪ್ರತಿಯೊಬ್ಬ ಸಿಯಾಕೋತಾನೆ ಅಂತ ಪೂಲನ್ ದೇವಿ ಮತ್ತು ಅವನ ಗ್ಯಾಂಗ್ ಬಂದು ಆ ರಜಪೂತ್ರ ಮದುವೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಥರ ಇವರು ಅಲ್ಲಿ ಬಂದು ನೋಡಿದಾಗ ಅವತ್ತು ಪೂಲನ್ ದೇವಿಯನ್ನು ಬಲಾತ್ಕಾರ ಮಾಡಿದಂಥ 2 ಡಕಾಯ್ತರು ಮಾತ್ರ ಸಿಗ್ತಾರೆ. ಬಾಕಿಯವ್ರಿಗೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಅವರೆಲ್ಲ ಓಡೋಗಿರ್ತಾರೆ. ಇವರಿಬ್ಬರು ಮಾತ್ರ ಈ ಇನ್ಫಾರ್ಮೇಷನ್ ಫೇಕ್ ಅಂತ ಅಂದ್ಕೊಂಡಿರ್ತಾರೆ. ಇವರಿಬ್ಬರು ಸಿಯಾಕೊಂಡಿರ್ತಾರೆ. ಇವರಿಬ್ಬರನ್ನ ತಂದು ಪೂಲನ್ ದೇವಿ ಮುಂದೆ ನಿಲ್ಲಿಸಿದಾಗ ಪೂಲನ್ ದೇವಿಗೆ ಇವರಿಬ್ಬರಿಂದ ಮನಸ್ಸು ತುಂಬಲ್ಲ. ಆಗ ಪೂಲನ್ ದೇವಿ ಒಂದು ಆರ್ಡರ್ ಮಾಡ್ತಾಳೆ, ಈ ಮದುವೆಯಲ್ಲಿ ಹೆಂಗಸರು ಮಕ್ಕಳು ಎಷ್ಟಿದ್ದಾರೆ ಅವ್ರಿಗೇನು ಮಾಡಬೇಡಿ, ಆದರೆ ರಜಪೂತ ಗಂಡಸರು ಎಷ್ಟಿದ್ದಾರೆ ಅವರನ್ನೆಲ್ಲ ಹೇಳ್ಕೊಂಡು ಬಂದು ಲೈನಾಗಿ ನಿಲ್ಲಿಸಿ ಅಂತ ಹೇಳ್ತಾಳೆ. ಪೂಲನ್ ದೇವಿಯ ಗ್ಯಾಂಗ್ನವರು ಆ ಮದುವೆ ಮನೆಯಲ್ಲೆಲ್ಲ ಹುಡುಕಾಡಿ ಆ ಮನೆಯಲ್ಲಿ ಎಷ್ಟು ರಜಪೂತ ಗಂಡಸರು ಇರ್ತಾರೆ ಅವರನ್ನೆಲ್ಲ ತಂದು ಪೂಲನ್ ದೇವಿಯ ಮುಂದೆ ನಿಲ್ಲಿಸ್ತಾರೆ. ಪೂಲನ್ ದೇವಿ ಒಬ್ಬೊಬ್ರನ್ನ ಕೌಂಟ್ ಮಾಡ್ತಾ ಹೋಗ್ತಾಳೆ. ಒಟ್ಟು 22 ಜನ ರಜಪೂತರು ಇರ್ತಾರೆ. ಹೀಗೆ ಕೌಂಟ್ ಮಾಡಿದ ನಂತರ ಪೂಲನ್ ದೇವಿ ತನ್ನ ಟೀಮ್ಗೆ ಒಂದು ಆರ್ಡರ್ ಮಾಡ್ತಾಳೆ, ಇವರನ್ನೆಲ್ಲ ಶೂಟ್ ಮಾಡ್ಬಿಡಿ ಅಂತ. ಈ ಆರ್ಡ್ರ್ ಕೇಳಿದಾಗ ಅವಳ ಟೀಮ್ನವರೇ ಶಾಕ್ ಆಗಿಬಿಡ್ತಾರೆ. ಯಾಕೆಂದರೆ 22 ಜನರನ್ನ ಶೂಟ್ ಮಾಡಬೇಕು ಅಂದರೆ ಚಿಕ್ಕ ಮಾತಲ್ಲ. ಆದರೆ ಒಬ್ಬರು ಕೂಡ ಬೇರೆ ಮಾತಾಡಲ್ಲ. ಪೂಲನ್ ದೇವಿ ಹೇಗೆ ಹೇಳ್ತಾಳೆ ಆ ಥರ 22 ಜನರನ್ನ ಶೂಟ್ ಮಾಡಿ ಅಲ್ಲೇ ಸಾಯಿಸ್ಬಿಡ್ತಾರೆ. ಇದಾಗಿ ಮಾರನೇ ದಿನ ಬೆಹ್ಮೈಯಲ್ಲಿ 22 ಜನ ರಜಪೂತ್ರನ್ನ ಒಬ್ಬ ಮಹಿಳಾ ಡಕಾಯಿತಿ ಬಂದು ಶೂಟ್ ಮಾಡಿ ಸಾಯಿಸ್ಬಿಟ್ಲು ಅಂತ ಇಡೀ ದೇಶದಲ್ಲಿ ಈ ನ್ಯೂಸ್ ವೈರಲ್ ಆಗಿಬಿಡುತ್ತೆ. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಪೂಲನ್ ದೇವಿ ಯಾರು ಅಂತಲೇ ಗೊತ್ತಿರಲ್ಲ. ಆದರೆ
ಆದರೆ ಈ ಬೆಹಮೈ ಕಾಂಡ ನಡೆದ ನಂತರ ಫೂಲನ್ ದೇವಿ ಹೆಸರು ನಮ್ಮ ದೇಶದ ಮೂಲೆವರೆಗೂ ತಲುಪುತ್ತೆ. ಈ ಥರ ಫೂಲನ್ ದೇವಿ 22 ರಜಪೂತ್ರನ ಸಾಯಿಸೋದಕ್ಕೆ 2 ಕಾರಣಗಳಿರುತ್ತೆ. ಒಂದು, ಆ ರೂಮ್ನಲ್ಲಿ ನಡೆದಂಥ 3 ವಾರದ ಘಟನೆ ಆದರೆ, ಇನ್ನೊಂದು ವಿಕ್ರಮ್ ಮಲ್ಲ ಒಂದ್ಸಲ ಫೂಲನ್ ದೇವಿಗೆ ಒಂದು ಮಾತು ಹೇಳಿರ್ತಾನೆ, ನೀನು ಒಬ್ಬನಿಗೆ ಸಾಯಿಸಿದ್ರು ನೆನ್ಗಾಗ್ತಾರೆ, ನೀನು 20 ಜನಕ್ಕೆ ಸಾಯಿಸಿದ್ರು ನೆನ್ಗಾಗ್ತಾರೆ, ನೀನು ಒಬ್ಬನಿಗೆ ಸಾಯಿಸಿದ್ರೆ ಏನು ಪ್ರಯೋಜನ ಇಲ್ಲ, ಅದೇ ನೀನು 20 ಜನಕ್ಕೆ ಸಾಯಿಸಿದ್ರೆ ನಿನ್ನ ಹೆಸರು ಫೇಮಸ್ ಆಗುತ್ತೆ ಅಂತ ಹೇಳಿರ್ತಾನೆ. ಅವತ್ತು ವಿಕ್ರಮ್ ಮಲ್ಲ ಯಾವ ಥರ ಹೇಳಿದ ಆ ಥರ ಫೂಲನ್ ದೇವಿ ಹೆಸರು ಫೇಮಸ್ ಆಗುತ್ತೆ. ಆದರೆ ಅದೇ ಟೈಮಲ್ಲಿ ಫೂಲನ್ ದೇವಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಕೂಡ ಆಗ್ಬಿಡ್ತಾಳೆ. ಈ ಫೂಲನ್ ದೇವಿ ಎಷ್ಟು ಫೇಮಸ್, ಎಷ್ಟು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರ್ತಾಳೆ ಅಂದರೆ, ಆವತ್ತಿನ ಪ್ರಧಾನಿ ಇಂದಿರಾ ಗಾಂಧಿವರೆಗೂ ಇವಳ ಹೆಸರು ಹೋಗಿರುತ್ತೆ. ಇಂದಿರಾ ಗಾಂಧಿಯವರು ಒಂದು ಆರ್ಡರ್ ಪಾಸ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಫೂಲನ್ ದೇವಿಯನ್ನು ಅರೆಸ್ಟ್ ಮಾಡಬೇಕು ಅಂತ. ಇಲ್ಲಿಂದ ಫೂಲನ್ ದೇವಿಯನ್ನು ಅರೆಸ್ಟ್ ಮಾಡುವಂಥ ಕಾರ್ಯಾಚರಣೆ ಶುರುವಾಗುತ್ತೆ. ಎಷ್ಟೆಷ್ಟೋ ಫೋರ್ಸ್ ಬರುತ್ತೆ, ಮಿಲಿಟ್ರಿ ಫೋರ್ಸ್ ಕೂಡ ಬರುತ್ತೆ. ಆಗ ನಮ್ಮ ಮಿಲಿಟ್ರಿ ಫೋರ್ಸ್ ಇಷ್ಟೊಂದು ಅಡ್ವಾನ್ಸ್ ಆಗಿರಲಿಲ್ಲ. ಈ ಥರ ಮಿಲಿಟ್ರಿ ಫೋರ್ಸ್ ಬಂದಾಗ ಫೂಲನ್ ದೇವಿಯ ಟೀಮ್ ಜೊತೆ ಗುಂಡಿನ ಚಕಮಕಿ ನಡೆಯುತ್ತೆ. ಈ ಥರ ಗುಂಡಿನ ಚಕಮಕಿ ನಡೆದಾಗ ಫೂಲನ್ ದೇವಿಯ ಟೀಮಲ್ಲಿದ್ದಂಥ ಎಷ್ಟೋ ಜನ ಡಕಾಯಿತರು ಸಾಯ್ತಾರೆ, ಆದರೆ ಫೂಲನ್ ದೇವಿ ಮಾತ್ರ ಕೈಗೆ ಸಿಗ್ತಾ ಇರಲ್ಲ. ಆಗ ಫೂಲನ್ ದೇವಿ ಕೈಗೆ ಯಾಕೆ ಸಿಗ್ತಾ ಇರಲಿಲ್ಲ ಅಂದರೆ, ಸ್ವಲ್ಪ ವರ್ಷಗಳ ಹಿಂದೆ ಜ್ಞಾಪಿಸ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ವೀರಪ್ಪನ್ ಹೇಗೆ ಯಾವುದಾದ್ರೂ ಕ್ರೈಮ್ ಮಾಡಿ ಕಾಡಲ್ಲಿ ನುಗ್ಬಿಟ್ಟ ಅಂದರೆ ಅವನಿಗೆ ಹುಡ್ಕೋದು ಅಸಾಧ್ಯ ಆಗಿತ್ತು, ಅದೇ ಥರ ಅಲ್ಲಿ ಫೂಲನ್ ದೇವಿ ಕೂಡ ಯಾವುದಾದ್ರೂ ಕ್ರೈಮ್ ಮಾಡಿ ಆ ಚಂಬಲ್ ಕಣಿವೆಯಲ್ಲಿ ನುಗ್ಬಿಟ್ಲು ಅಂದರೆ ಅವಳನ್ನು ಹುಡ್ಕೋದು ಅಸಾಧ್ಯ ಆಗಿತ್ತು. ಫೂಲನ್ ದೇವಿಯನ್ನು ಜೀವಂತವಾಗಿ ಆ ಚಂಬಲ್ ಕಣಿವೆಯಿಂದ ಹಿಡ್ಕೊಂಡು ಬರ್ತೀವಿ ಅನ್ನೋದು ಅಸಾಧ್ಯವಾದ ಮಾತಾಗಿರುತ್ತೆ. ಆದರೂ ಕೂಡ ಪೊಲೀಸರು ಈ ಫೂಲನ್ ದೇವಿಗಾಗಿ ಚಂಬಲ್ ಕಣಿವೆಯಲ್ಲಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಆಗಾಗ ಫೂಲನ್ ದೇವಿಯ ಟೀಮ್ ಮೇಲೆ ಫೈರಿಂಗ್ ಮಾಡ್ತಾ ಇರ್ತಾರೆ. ಈ ಥರ ಫೈರಿಂಗ್ ಮಾಡಿದಾಗ ಫೂಲನ್ ದೇವಿಯ ಟೀಮ್ನಲ್ಲಿ ಡಕಾಯಿತರು ಸಾಯ್ತಾನೆ ಇರ್ತಾರೆ. ಈಗ ಬರ್ತಾ ಬರ್ತಾ ಫೂಲನ್ ದೇವಿಯ ಟೀಮಲ್ಲಿ ಡಕಾಯಿತರ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಒಟ್ಟಿನಲ್ಲಿ ಏನೇ ಫೈರಿಂಗ್ ಮಾಡಿದ್ರು, ಏನೇ ಹುಡುಕಾಟ ನಡೆಸಿದ್ರು, ಆ ಬೆಹಮೈ ಕಾಂಡ ನಡೆದು 2 ವರ್ಷ ಕಳೆದೋಗಿರುತ್ತೆ. ಫೂಲನ್ ದೇವಿ ಮಾತ್ರ ಕೈಗೆ ಬರ್ತಾ ಇರಲ್ಲ. ಕೊನೆಗೆ 2 ವರ್ಷದ ನಂತರ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಡಕಾಯಿತರೇನಾದರೂ ರಾಜ್ಯ ಒಪ್ಪಂದಕ್ಕೆ ಮುಂದೆ ಬಂದರೆ ಅವ್ರ ಜೊತೆ ರಾಜಿ ಮಾಡ್ಕೊಳ್ಳಿ ಅಂತ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಇಲ್ಲಿ ರಾಜಿ ಒಪ್ಪಂದದ ಮಾತು ಬಂದಾಗ ಫೂಲನ್ ದೇವಿ ಜೊತೆ ಕೂಡ ರಾಜಿ ಒಪ್ಪಂದದ ಮಾತುಕತೆ ನಡೆಯುತ್ತೆ. ಸ್ವಲ್ಪ ದಿನಗಳವರೆಗೆ ಮಾತುಕತೆ ನಡೆಯುತ್ತೆ. ಆನಂತರ ಫೂಲನ್ ದೇವಿ ಕೆಲವೊಂದು ಷರತ್ತುಗಳನ್ನಿಟ್ಟು ಸೆರೆಂಡರ್ ಆಗೋದಕ್ಕೆ ಒಪ್ಕೋತಾಳೆ. ಇಲ್ಲಿ ಫೂಲನ್ ದೇವಿ ಸೆರೆಂಡರ್ ಆಗೋದಕ್ಕೆ ಯಾಕೆ ಒಪ್ಕೋತಾಳೆ, ಅವಳು ಇಟ್ಟಂಥ ಷರತ್ತುಗಳು ಯಾವುದಂತ ನೋಡ್ತಾ ಹೋಗೋದಾದರೆ, ಫೂಲನ್ ದೇವಿ ನೋಡ್ತಾಳೆ ಟೀಮಲ್ಲಿ ಒಬ್ಬೊಬ್ಬರಾಗಿ ಡಕಾಯಿತರು ಸಾಯ್ತಾ ಇದ್ದಾರೆ. ಈಗ ಅವಳ ಟೀಮಲ್ಲಿ ಮಾನ್ಸಿಂಗ್ ಮಲ್ಲ ಮತ್ತು ಸ್ವಲ್ಪ ಡಕಾಯಿತರು ಮಾತ್ರ ಇದ್ದಾರೆ. ಈಗ ಪೊಲೀಸರು ಇದೇ ಥರ ತಮ್ಮ ಫೈರಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ರೆ ನಾಳೆ ದಿನ ಮಾನ್ಸಿಂಗ್ ಮತ್ತು ಆ ಬಾಕಿ ಉಳಿದಂಥ ಡಕಾಯಿತರು ಕೂಡ ಸಾಯ್ಬೋದು. ಈಗ ಇದೊಂದು ಕಾರಣ ಆದರೆ, ಇನ್ನೊಂದು ಕಾರಣ, ಈಗ ಬರ್ತಾ ಬರ್ತಾ ಫೂಲನ್ ದೇವಿಗೆ ಆರೋಗ್ಯ ಕೆಡ್ತಾ ಇದೆ. ಅವಳು ಟ್ರೀಟ್ಮೆಂಟ್ಗಾಗಿ ಯಾವುದೇ ಊರೊಳಗಡೆ ಹೋಗೋಗಿಲ್ಲ. ಒಂದು ವೇಳೆ ಅವಳು ಯಾವುದಾದ್ರೂ ಒಂದು ಊರಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಹೋದರೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಪೊಲೀಸರು ಬಂದು ಅರೆಸ್ಟ್ ಮಾಡ್ಬೋದು ಅಂತ ಫೂಲನ್ ದೇವಿಗೂ ಕೂಡ ಭಯ ಇರುತ್ತೆ. ಫೂಲನ್ ದೇವಿ ಇದೆಲ್ಲ ಕಾರಣಗಳನ್ನ ಮುಂದೆ ಇಟ್ಕೊಂಡು ಸೆರೆಂಡರ್ ಆಗೋದಕ್ಕೆ ಒಪ್ಕೊಂಡಿರ್ತಾಳೆ. ಸರ್ಕಾರ ಇಷ್ಟೆಲ್ಲ ಷರತ್ತುಗಳನ್ನ ಒಪ್ಕೊಂಡು ಫೂಲನ್ ದೇವಿಯ ಸೆರೆಂಡರ್ಗಾಗಿ ಎಲ್ಲ ತಯಾರಿ ಮಾಡ್ಕೋತಾರೆ. ಚಂಬಲ್ನಲ್ಲಿ ಒಂದು ದೊಡ್ಡ ಮೈದಾನ ಇರುತ್ತೆ, ಅಲ್ಲಿ ಒಂದು ಸ್ಟೇಜ್ ಹಾಕ್ತಾರೆ. ಫೂಲನ್ ದೇವಿ ಸೆರೆಂಡರ್ ಆಗೋದನ್ನು ನೋಡೋದಕ್ಕೆ 15,000 ಜನ ಬಂದಿರ್ತಾರೆ. ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ 300 ಪೊಲೀಸ್ ಇರ್ತಾರೆ. ಟೈಮ್ಗೆ ಸರಿಯಾಗಿ ಫೂಲನ್ ದೇವಿ ಆ ಸ್ಟೇಜ್ ಹತ್ರ ಬರ್ತಾಳೆ. ಫೂಲನ್ ದೇವಿ ಬರ್ತಾ ಇದ್ದಂತೆ ಅಲ್ಲಿ ನೆರೆದಿದ್ದಂಥ ಜನ ಯಾವುದೋ ಸೂಪರ್ ಸ್ಟಾರ್ ಬಂದಂತೆ ಫೂಲನ್ ದೇವಿಗೆ ಜೈಕಾರಕ್ಕೆ ಹೋಗ್ತಾರೆ. ಫೂಲನ್ ದೇವಿ ಸ್ಟೇಜ್ ಮೇಲೆ ನಡ್ಕೊಂಡು ಹೋಗ್ತಾಳೆ. ಅಲ್ಲಿ ಒಂದು ಮಹಾತ್ಮ ಗಾಂಧಿ ಫೋಟೋ ಇರುತ್ತೆ, ದುರ್ಗಾದೇವಿಯ ಫೋಟೋ ಇರುತ್ತೆ. ಅವೆರಡು ಫೋಟೋಗಳಿಗೆ ನಮಸ್ಕಾರ ಮಾಡಿ ಅಲ್ಲಿ CM ಕೂತಿರ್ತಾರೆ. CMನ ಮುಂದೆ ತನ್ನ ಬಂದೂಕನ್ನು ಇಟ್ಟು ಸರೆಂಡರ್ ಮಾಡ್ತಾಳೆ. ಅಲ್ಲಿ ನೆರೆದಿದ್ದಂಥ ಜನರಲ್ಲಿ ಮಲ್ಲ ಜಾತಿಯವರಿಗೆ ಫೂಲನ್ ದೇವಿ ರಾಬಿನ್ ಹುಡ್ ಥರ ಆಗಿದ್ರೆ, ಅದೇ ರಜಪೂತ ಜಾತಿಯವರಿಗೆ ಇವಳು ಕೈಗೆ ಸಿಕ್ಕಿದ್ರೆ ಸಾಕು ಕೊಂದ್ಬಿಡ್ತೀವಿ ಅನ್ನುವಂಥ ಸಿಚುವೇಶನ್ ಇರುತ್ತೆ. ಫೂಲನ್ ದೇವಿ ಸರೆಂಡರ್ ಮಾಡಿದ ನಂತರ ಪೊಲೀಸರು ಫೂಲನ್ ದೇವಿಯನ್ನು ಅರೆಸ್ಟ್ ಮಾಡ್ತಾರೆ. ಒಟ್ಟು 44 ಪ್ರಕರಣಗಳು ಈ ಫೂಲನ್ ದೇವಿಯ ವಿರುದ್ಧ ದಾಖಲಾಗುತ್ತೆ. ಈಗ ಫೂಲನ್ ದೇವಿ ಪೊಲೀಸರ ಕಸ್ಟಡಿಯಲ್ಲಿ ಇರ್ತಾಳೆ. ದಿನಗಳು ಕಳೀತಾ ಇರುತ್ತೆ, ವರ್ಷಗಳು ಕಳೀತಾ ಇರುತ್ತೆ. ಆದರೆ ಫೂಲನ್ ದೇವಿಯ ಯಾವುದೇ ಕೇಸ್ನ ಯಾವುದೇ ಟ್ರಯಲ್ ಶುರುವಾಗಲ್ಲ. ಇದೇ ಥರ ಸುಮಾರು 11 ವರ್ಷ ಕಳೆದೋಗುತ್ತೆ. ಈ 11 ವರ್ಷದಲ್ಲಿ ಫೂಲನ್ ದೇವಿಗೆ ಆಗಾಗ ಆರೋಗ್ಯ ಕೆಡ್ತಾ ಇರುತ್ತೆ. ಈ ಥರ ಆರೋಗ್ಯ ಕೆಟ್ಟಾಗ ಫೂಲನ್ ದೇವಿಗೆ 2 ಸಲ ಆಪ್ರೇಷನ್ ಮಾಡ್ತಾರೆ. ಈ 2 ಸಲ ಆಪ್ರೇಷನಲ್ಲಿ 1 ಸಲ ಆಪ್ರೇಷನ್ ಮಾಡಿದಾಗ ಫೂಲನ್ ದೇವಿಯ ಯೂಟ್ರಸ್ ತೆಗೆದುಬಿಡ್ತಾರೆ. ಯಾಕೆಂದರೆ ಫೂಲನ್ ದೇವಿ ಮತ್ತೆ ಈ ಥರದ ಯಾವುದೇ ಡಕಾಯಿತಿಗೆ ಜನ್ಮ ಕೊಡಬಾರ್ದು ಅಂತ. ಒಟ್ಟಿನಲ್ಲಿ 11 ವರ್ಷದ ನಂತರ ಫೂಲನ್ ದೇವಿಯ ಕೇಸ್ನ ಟ್ರಯಲ್ ಶುರುವಾಗುತ್ತೆ. 2 ವರ್ಷದ ನಂತರ ಫೂಲನ್ ದೇವಿಯ ಆರೋಗ್ಯ ಸರಿ ಇಲ್ಲ ಅಂತ ಬೇಲ್ ಕೂಡ ಸಿಗುತ್ತೆ. ಈಗ ಫೂಲನ್ ದೇವಿ ಸಾಮಾನ್ಯ ಜನರ ಥರ ಊರಲ್ಲೇ ಜೀವನ ಮಾಡ್ತಾ ಇರ್ತಾಳೆ. ಇಷ್ಟು ದಿನ ಆ ಚಂಬಲ್ ಕಣಿವೆಯಲ್ಲಿ ಜೀವನ ಮಾಡಾಯಿತು, ಆನಂತರ ಜೈಲಲ್ಲಿ ಜೀವನ ಮಾಡಾಯಿತು, ಈಗ ಊರಲ್ಲಿ ಜೀವನ ಮಾಡ್ತಾ ಇರ್ತಾಳೆ. 1994ರಲ್ಲಿ ಉತ್ತರ ಪ್ರದೇಶದ CM ಆದಂಥ ಮುಲಾಯಂ ಸಿಂಗ್ ಯಾದವ್ ಅವರು
ಫೂಲನ್ ದೇವಿ ವಿರುದ್ಧ ಎಷ್ಟು ಕೇಸ್ಗಳಿತ್ತು ಅಷ್ಟನ್ನೆಲ್ಲ ವಾಪಸ್ ತಗೊಬಿಡ್ತಾರೆ. ಅವಳು ಮಾಡಿದಂಥ ಡಕಾಯಿತಿಗಳಾಗ್ಬೋದು, ಕೊಲೆಗಳಾಗ್ಬೋದು, ಬೆಹಮೈ ಕಾಂಡದ 22 ಕೊಲೆಗಳಾಗ್ಬೋದು, ಇಷ್ಟನ್ನೆಲ್ಲ ವಾಪಸ್ ತಗೊಬಿಡ್ತಾರೆ. ಇದಾದ ನಂತರ ಫೂಲನ್ ದೇವಿ ಈಗ ಕ್ಲೀನ್ ಆ್ಯಂಡ್ ಪ್ಯೂರ್ ಆಗಿರ್ತಾಳೆ. ಇದಾದ ಸ್ವಲ್ಪ ದಿನದ ನಂತರ ಫೂಲನ್ ದೇವಿ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ತಾಳೆ. ಉಮೇದ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಅವ್ರ ಜೊತೆ ಫೂಲನ್ ದೇವಿಗೆ 36 ವರ್ಷ ವಯಸ್ಸಿದ್ದಾಗ ಫೂಲನ್ ದೇವಿ ಉಮೇದ್ ಸಿಂಗ್ ಜೊತೆ ಮದುವೆ ಆಗ್ತಾಳೆ. ಹೀಗೆ ಫೂಲನ್ ದೇವಿ ಮದುವೆಯಾಗಿ ಲೈಫಲ್ಲಿ ಸೆಟ್ಲ್ ಆದಂಥ 1 ವರ್ಷದ ನಂತರ ಈ ಫೂಲನ್ ದೇವಿ ಜೀವನವನ್ನು ಆಧರಿಸಿ ಬ್ಯಾಂಡಿಟ್ ಕ್ವೀನ್ ಅಂತ ಒಂದು ಹಿಂದಿ ಫಿಲಮ್ ಬರುತ್ತೆ. ಈ ಫಿಲಮ್ ಬಂದು ಸೂಪರ್ ಹಿಟ್ ಆಗುತ್ತೆ. ಈ ಫಿಲಮ್ ಬಂದ ನಂತರ ಫೂಲನ್ ದೇವಿಯ ಜನಪ್ರಿಯತೆ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಈ ಥರ ಫೂಲನ್ ದೇವಿಯ ಜನಪ್ರಿಯತೆ ಹೆಚ್ಚಾರೋದನ್ನು ನೋಡಿ ಮುಲಾಯಮ್ ಸಿಂಗ್ ಯಾದವ್ ಅವರು ಫೂಲನ್ ದೇವಿಗೆ ಮಿರ್ಜಾಪುರ್ನಿಂದ MP ಎಲೆಕ್ಷನ್ಗೆ ಟಿಕೆಟ್ ಕೊಡ್ತಾರೆ. ಫೂಲನ್ ದೇವಿ ಆ ಎಲೆಕ್ಷನ್ ಫೇಸ್ ಮಾಡ್ತಾಳೆ. ಭಾರಿ ಮತಗಳ ಅಂತರದಿಂದ ಗೆದ್ದು MP ಕೂಡ ಆಗ್ತಾಳೆ. 1996ರಿಂದ 1997ರವರೆಗೆ ಫೂಲನ್ ದೇವಿ ಮಿರ್ಜಾಪುರ್ನ MP ಆಗಿರ್ತಾಳೆ. ಆದರೆ 98ರಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ. ಫೂಲನ್ ದೇವಿ ಆ ಎಲೆಕ್ಷನಲ್ಲಿ ನಿಂತ್ಕೋತಾಳೆ. ಆದರೆ ಫೂಲನ್ ದೇವಿ ಈ ಸಲ ಸೋತ್ಬಿಡ್ತಾಳೆ. 1998ರಲ್ಲಿ ಸೋತ ನಂತರ 1999ರಲ್ಲಿ ಮತ್ತೆ ಎಲೆಕ್ಷನ್ ನಡೆಯುತ್ತೆ. ಫೂಲನ್ ದೇವಿ ಮತ್ತೆ ಆ ಮಿರ್ಜಾಪುರ್ನಿಂದ ಎಲೆಕ್ಷನ್ ಫೇಸ್ ಮಾಡ್ತಾಳೆ. ಈ ಸಲ ಮತ್ತೆ ಗೆದ್ದುಬಿಡ್ತಾಳೆ. ಹೀಗೆ ಫೂಲನ್ ದೇವಿ ಮತ್ತೆ MP ಆದ ನಂತರ ಈಗ ಫೂಲನ್ ದೇವಿ ದೆಹಲಿಗೆ ಶಿಫ್ಟ್ ಆಗಿಬಿಡ್ತಾಳೆ. ಅಶೋಕ ರೋಡ್ ನಂಬರ್ 44ರಲ್ಲಿ ಫೂಲನ್ ದೇವಿಯ ಮನೆ ಇರುತ್ತೆ. ಜುಲೈ 25, 2001ಕ್ಕೆ ಫೂಲನ್ ದೇವಿ ಪಾರ್ಲಿಮೆಂಟ್ಗೆ ಹೊಡೋದಕ್ಕೆ ಅಂತ ಮನೆಯಿಂದ ಆಚೆ ಬರ್ತಾಳೆ. ಆ ಟೈಮಲ್ಲಿ ಆಕೆಯ ಮನೆ ಮುಂದೆ ಶೇರ್ ಸಿಂಗ್ ರಾಣಾ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಫೂಲನ್ ದೇವಿ ಒಂದು ಸಮಾಜ ಸೇವಾ ಸಂಘ ನಡೆಸ್ತಾ ಇರ್ತಾಳೆ, ಏಕಲವ್ಯ ಅಂತ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿರ್ತಾನೆ. ಫೂಲನ್ ದೇವಿ ಶೇರ್ ಸಿಂಗ್ ರಾಣಾಲನ್ನ ಮನೆ ಕರ್ಕೊಂಡೋಗಿ ಕುಂಡಿಸ್ಬಿಟ್ಟು ತಿನ್ನೋದಕ್ಕೆ ಖೀರ್ ಕೊಡ್ತಾಳೆ. ಸ್ವಲ್ಪ ಹೊತ್ತು ಮಾತಾಡ್ತಾಳೆ. ಆನಂತರ ಶೇರ್ ಸಿಂಗ್ ರಾಣಾ ಅಲ್ಲಿಂದ ಹೊರಟೋಗ್ತಾನೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ಫೂಲನ್ ದೇವಿ ಪಾರ್ಲಿಮೆಂಟ್ಗೆ ಹೊರಡೋದಕ್ಕೆ ಅಂತ ಮತ್ತೆ ಮನೆಯಿಂದ ಆಚೆ ಬರ್ತಾಳೆ. ಹೀಗೆ ಫೂಲನ್ ದೇವಿ ಮನೆಯಿಂದ ಆಚೆ ಬರ್ತಾ ಇದ್ದಂತೆ ಫೂಲನ್ ದೇವಿಯ ಮನೆ ಮುಂದೆ ಒಂದು ಗ್ರೀನ್ ಕಲರ್ನ ಮಾರುತಿ 800 ಬಂದು ನಿಲ್ಲುತ್ತೆ. ಆ ಮಾರುತಿ 800ನಿಂದ 3 ಜನ ಯುವಕರು ಕೆಳಗಿಳಿತಾರೆ. ಮುಖಕ್ಕೆ ಬಟ್ಟೆ ಕಟ್ಟಿರ್ತಾರೆ. ಹೀಗೆ ಬಂದಂಥವರು ಫೂಲನ್ ದೇವಿಗೆ ಒಟ್ಟು 7 ಗುಂಡು ಹೊಡಿತಾರೆ. ಆ 7 ಗುಂಡುಗಳಲ್ಲಿ 6 ಗುಂಡುಗಳು ಫೂಲನ್ ದೇವಿಯ ದೇಹದ ಬೇರೆ ಬೇರೆ ಭಾಗಗಳಿಗೆ ಬಿದ್ದಿರುತ್ತೆ. 1 ಗುಂಡು ಮಾತ್ರ ಫೂಲನ್ ದೇವಿಯ ತಲೆಗೆ ಹೆಡ್ ಶಾಟ್ ಆಗಿ ಬಿದ್ದಿರುತ್ತೆ. ಅಲ್ಲೇ ಪಕ್ಕದಲ್ಲಿ ಫೂಲನ್ ದೇವಿಯ ಡ್ರೈವರ್ ಇರ್ತಾನೆ. ಅವನಿಗೂ ಕೂಡ 1-2 ಗುಂಡು ಬೀಳುತ್ತೆ. ಆನಂತರ ಆ 3 ಜನ ಯುವಕರು ಆ ಮಾರುತಿ 800 ಹತ್ತುತ್ತಾರೆ. ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ. ಹೀಗೆ ಗನ್ ಫೈರಿಂಗ್ ಆಗ್ತಾ ಇರುವಂಥ ಶಬ್ದ ಕೇಳಿ ಉಮೇದ್ ಸಿಂಗ್ ಅವರು ಮನೇಲಿರ್ತಾರೆ. ಅಂದರೆ ಫೂಲನ್ ದೇವಿ ಅವರ ಗಂಡ ಹೊರಗಡೆ ಬಂದು ನೋಡಿದ್ರೆ ಇವರಿಬ್ಬರಿಗೆ ಗುಂಡುಗಳು ಬಿದ್ದಿರುತ್ತೆ. ಸ್ಥಿತಿ ಗಂಭೀರವಾಗಿರುತ್ತೆ. ಇವರಿಬ್ರನ್ನ ಒಂದು ಕಾರಲ್ಲಿ ಹಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ. ಫೂಲನ್ ದೇವಿಯ ಡ್ರೈವರ್ಗೆ ಗುಂಡು ಬಿದ್ದಿರುತ್ತೆ. ಸ್ಥಿತಿ ಗಂಭೀರವಾಗಿರುತ್ತೆ. ಆದರೆ ಫೂಲನ್ ದೇವಿ ಸ್ಪಾಟಲ್ಲೇ ಸತ್ತೋಗಿರ್ತಾಳೆ. ಈಗ ಫೂಲನ್ ದೇವಿ ದೇಶದಲ್ಲಿ ಮತ್ತೆ ಒಂದು ದೊಡ್ಡ ನ್ಯೂಸ್ ಆಗಿ ಸೌಂಡ್ ಮಾಡ್ತಾ ಇರ್ತಾಳೆ. ಹಾಗಾದ್ರೆ ಫೂಲನ್ ದೇವಿಯನ್ನು ಕೊಲೆ ಮಾಡಿದವ್ರು ಯಾರು ಅಂತ ಪೊಲೀಸರನ್ನ ಕೇಳಿದ್ರೆ ಪೊಲೀಸರು ವಿಚಾರಣೆ ಮಾಡ್ತಾ ಹೋದಾಗ ಆ 3 ಜನ ಗುಂಡು ಹೊಡೆದಂಥವ್ರು ಫೂಲನ್ ದೇವಿಯ ಮನೆಯಿಂದ ಸ್ವಲ್ಪ ದೂರದವರೆಗೆ ಕಾರಲ್ಲಿ ಟ್ರಾವೆಲ್ ಮಾಡಿರ್ತಾರೆ. ಆನಂತರ ಕಾರನ್ನು ನಿಲ್ಲಿಸಿ ಅಲ್ಲಿಂದ ಪರಾರಿಯಾಗಿರ್ತಾರೆ. ಸರಿ, ಆ ಕಾರ್ ಯಾರ್ದಿರ್ಬೋದು ಅಂತ ನೋಡ್ತಾ ಹೋದರೆ ಅದಕ್ಕೆ ನಂಬರ್ ಪ್ಲೇಟು ಇರಲ್ಲ, ಚಾರ್ಸಿ ಪ್ಲೇಟು ಇರಲ್ಲ. ಅದನ್ನು ಎಲ್ಲೋ ಕಳ್ತನ ಮಾಡಿರ್ತಾರೆ. ಫೂಲನ್ ದೇವಿಯ ಕೊಲೆ ಮಾಡೋದಕ್ಕೆ ಅಂತ ಯೂಸ್ ಮಾಡಿರ್ತಾರೆ. ಕೊಲೆ ಮಾಡಿದ ನಂತರ ಆ ಕಾರನ್ನು ಅಲ್ಲೇ ಬಿಟ್ಟು ಓಡೋಗಿರ್ತಾರೆ. ಆ ಕೊಲೆಗಾರರು ಯಾರು ಅಂತ ಹೇಳೋದಕ್ಕೆ ಪೊಲೀಸ್ ಹತ್ರ ಉತ್ತರನೇ ಇರಲ್ಲ. ಇದಾಗಿ ಸ್ವಲ್ಪ ದಿನ ಕಳೆಯುತ್ತೆ. ಸ್ವಲ್ಪ ದಿನದ ನಂತರ ಪೊಲೀಸರು ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಶೇರ್ ಸಿಂಗ್ ರಾಣಾ ಅಂತ. ಈ ಹೆಸರು ನಿಮಗೆ ಜ್ಞಾಪಕ ಇದೆಯಾ? ಒಬ್ಬ ವ್ಯಕ್ತಿ ಬರ್ತಾನೆ. ಏಕಲವ್ಯ ಅಂತ ಒಂದು ಸಂಘ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದು ಖೀರ್ ತಿನ್ಕೊಂಡು ಹೋಗಿರ್ತಾನೆ ಅಂತ ಹೇಳಿದೆ. ಅದೇ ವ್ಯಕ್ತಿ ಶೇರ್ ಸಿಂಗ್ ರಾಣಾ ಆಗಿರ್ತಾನೆ. ಅವನು ಅವತ್ತು ಬಂದು ಆ ಮನೆಯಲ್ಲಿ ಸಿಚುವೇಶನ್ ಏನಿದೆ, ಸ್ಟೇಟಸ್ ಏನಿದೆ ಅಂತ ನೋಡ್ಕೊಂಡು ಹೋಗಿ ಆನಂತರ ಕಾರಲ್ಲಿ ಬರ್ತಾನೆ. ಫೂಲನ್ ದೇವಿಗೆ ಶೂಟ್ ಮಾಡ್ಬಿಟ್ಟು ಅಲ್ಲಿಂದ ಓಡೋಗಿರ್ತಾನೆ. ಈಗ ಮತ್ತೆ ಪೊಲೀಸರು ಮುಂದೆ ಬಂದು ತನ್ನನ್ನು ತಾನು ಸರೆಂಡರ್ ಮಾಡ್ಕೋತಾನೆ. ಈಗ ಇಲ್ಲಿ ಕೇಳುವಂಥ ಪ್ರಶ್ನೆ ಏನಂದರೆ, ಇಲ್ಲಿವರೆಗೆ ಪೊಲೀಸರಿಗೆ ಫೂಲನ್ ದೇವಿಯ ಕೊಲೆ ಮಾಡಿದಂಥ ಕೊಲೆಗಾರರು ಯಾರು ಅಂತ ಗೊತ್ತಾಗಲಿಲ್ಲ, ಮುಂದೆ ಗೊತ್ತಾಗ್ತಾನೂ ಇರಲಿಲ್ಲ. ಹಾಗಾದರೆ ಈ ಶೇರ್ ಸಿಂಗ್ ರಾಣಾ ಯಾಕೆ ತಾನಾಗಿ ಖುದ್ದಾಗಿ ಬಂದು ಸರೆಂಡರ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಶೇರ್ ಸಿಂಗ್ ರಾಣಾ ಹೇಳ್ತಾನೆ, ನಾನು ಫೂಲನ್ ದೇವಿಯ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಜನರಿಗೆ ಗೊತ್ತಾಗಬೇಕು, ಅದಕ್ಕಾಗಿ ನಾನು ಬಂದು ಸರೆಂಡರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ಶೇರ್ ಸಿಂಗ್ ರಾಣಾ ಫೂಲನ್ ದೇವಿಯ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಶೇರ್ ಸಿಂಗ್ ರಾಣಾ ಒಬ್ಬ ರಜಪೂತನಾಗಿರ್ತಾನೆ. ನೀವು ಹಾಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಫೂಲನ್ ದೇವಿ ಬೆಹಮೈ ಕಾಂಡದಲ್ಲಿ 22 ಜನ ರಜಪೂತ್ರನ್ನ ಕೊಲೆ ಮಾಡಿ ಸಾಯಿಸಿರ್ತಾಳೆ. ಆ 22 ಜನರ ಕೊಲೆಯ ಸಾವಿನ ಸೇಡ್ಗಾಗಿ ಶೇರ್ ಸಿಂಗ್ ರಾಣಾ ಫೂಲನ್ ದೇವಿಯ ಕೊಲೆ ಮಾಡಿರ್ತಾನೆ. ಇದಾದ ನಂತರ ಪೊಲೀಸರು ಶೇರ್ ಸಿಂಗ್ ರಾಣಾನನ್ನು ಅರೆಸ್ಟ್ ಮಾಡ್ತಾರೆ. ಏನೇನೋ ವಿಚಾರಣೆ ತನಿಖೆಗಳೆಲ್ಲ ನಡೆಯುತ್ತೆ. ಆನಂತರ ತಿಹಾಡ್ ಜೈಲ್ಗೆ ಕಳಿಸ್ತಾರೆ. ಇವನು ಜೈಲ್ಗೆ ಹೋಗೋದಕ್ಕೆ ಮೊದಲೇ ಹೇಳಿರ್ತಾನೆ, ನಾನು ಇಷ್ಟ ಬಂದಾಗ ಜೈಲ್ಗೆ ಹೋಗ್ತೀನಿ, ನಾನು ಇಷ್ಟ ಬಂದಾಗ ಜೈಲಿಂದ ಓಡೋಗ್ತೀನಿ ಅಂತ. ಆದರೆ ಇವನು ಇಷ್ಟ ಬಂದಾಗ ಜೈಲಿಂದ ಓಡೋಗೋದಕ್ಕೆ ಅದೇನು ಮಾಮೂಲಿ ಜೈಲಲ್ಲ, ಅದು ತಿಹಾಡ್ ಜೈಲ್ ಆಗಿರುತ್ತೆ. ಇದಾಗಿ ಸ್ವಲ್ಪ ದಿನ ಕಳೆಯುತ್ತೆ. ಆದರೆ ಶೇರ್ ಸಿಂಗ್ ರಾಣಾ ಹೇಗೆ ಹೇಳಿದ್ದ ಅದೇ ಥರ ಅವನೊಂದು ದಿನ ತಿಹಾಡ್ ಜೈಲಿಂದ ನಾಪತ್ತೆ ಆಗ್ಬಿಟ್ಟಿರ್ತಾನೆ. ಶೇರ್ ಸಿಂಗ್ ರಾಣಾ ಜೈಲಿಂದ ಯಾವ ಥರ ನಾಪತ್ತೆ ಆದ ಅಂದರೆ, ಒಂದು ದಿನ ಶೇರ್ ಸಿಂಗ್ ರಾಣಾಗೆ
ಕೋರ್ಟಲ್ಲಿ ಹಿಯರಿಂಗ್ ಇದೆ ಅಂತ ಒಬ್ಬ ಲಾಯರ್ ಬರ್ತಾನೆ. ಪೊಲೀಸರು ಒಂದೆರಡು ಜನ ಪೊಲೀಸರನ್ನ ಜೊತೆ ಮಾಡಿ ಆ ಲಾಯರ್ ಜೊತೆ ಶೇರ್ ಸಿಂಗ್ ರಾಣನ ಕೋರ್ಟ್ಗೆ ಅಂತ ಕಳಿಸ್ಕೊಡ್ತಾರೆ. ಕೋರ್ಟ್ಗೆ ಅಂತ ಹೊರಟಂಥ ಶೇರ್ ಸಿಂಗ್ ರಾಣ ಸ್ವಲ್ಪ ದೂರ ಹೋದ ನಂತರ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಪೊಲೀಸರು ತನಿಖೆ ಮಾಡಿ ನೋಡಿದಾಗ ಅವತ್ತು ಶೇರ್ ಸಿಂಗ್ ರಾಣಗೆ ಯಾವುದೇ ಹಿಯರಿಂಗ್ ಇರಲ್ಲ. ಆ ಲಾಯರ್ ಬಂದಂಥವನು ಶೇರ್ ಸಿಂಗ್ ರಾಣ ಕಡೆಯಿಂದ ಫಿಕ್ಸ್ ಮಾಡಿರ್ತಾನೆ, ಇದೆಲ್ಲ ಪ್ಲಾನಿಂಗ್ ಆಗಿರುತ್ತೆ. ಹಾಗಾದರೆ ಅವತ್ತು ಓಡೋದಂಥ ಶೇರ್ ಸಿಂಗ್ ರಾಣ ಎಲ್ಲಿದ್ದಾನೆ ಅಂತ ಪೊಲೀಸರು ಇಡೀ ದೇಶದ ಮೂಲೆ ಮೂಲೆಯಲ್ಲೆಲ್ಲ ಹುಡ್ಕಾಡ್ಬಿಡ್ತಾರೆ. ಆದರೆ ಶೇರ್ ಸಿಂಗ್ ರಾಣ ಪೊಲೀಸರ ಕೈಗೆ ಮತ್ತೆ ಸಿಗಲ್ಲ. ಇದಾಗಿ ಸುಮಾರು 1.5-2 ವರ್ಷ ಕಳೆದಿರುತ್ತೆ. ಪೊಲೀಸರು ಶೇರ್ ಸಿಂಗ್ ರಾಣನನ್ನು ಹುಡುಕಿ ಸಾಕಾಗ್ಬಿಟ್ಟು ಕೊನೆಗೆ ಅವನು ಸತ್ತೋಗ್ಬಿಟ್ಟಿರ್ಬೋದು ಅಂತ ಹಾಗೆ ಬಿಟ್ಬಿಟ್ಟಿರ್ತಾರೆ. ಆದರೆ ಶೇರ್ ಸಿಂಗ್ ರಾಣ ನಾನು ಕೋಲ್ಕತ್ತಾದಲ್ಲಿ ಇಂಥ ಏರಿಯಾದಲ್ಲಿ ಇದ್ದೀನಿ ಅಂತ ಪೊಲೀಸರಿಗೆ ಕ್ಲೂ ಕೊಡ್ತಾನೆ. ಆಗ ಪೊಲೀಸರು ಹೋಗಿ ಆ ಶೇರ್ ಸಿಂಗ್ ರಾಣನನ್ನು ಅರೆಸ್ಟ್ ಮಾಡಿಕೊಂಡು ಮತ್ತೆ ಜೈಲಿಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಈಗ ಪೊಲೀಸರು ಶೇರ್ ಸಿಂಗ್ ರಾಣನನ್ನು ಕೇಳ್ತಾರೆ, ನಾವು ದೇಶದ ಇಡೀ ಮೂಲೆ ಮೂಲೆಯಲ್ಲೆಲ್ಲ ಹುಡ್ಕಾಡ್ಬಿಟ್ವಿ, ಆದರೆ ನೀನು ಎಲ್ಲೂ ಸಿಗಲಿಲ್ಲ, ನೀನು ಇಷ್ಟು ದಿನ ಎಲ್ಲಿದ್ದೆ ಅಂತ ಕೇಳಿದಾಗ ಶೇರ್ ಸಿಂಗ್ ರಾಣ ಕೊಟ್ಟಂಥ ಆನ್ಸರ್ ಮಾತ್ರ ಪೊಲೀಸರನ್ನ ಬೆಚ್ಚಿ ಬೀಳ್ಸೋಂತಿರುತ್ತೆ. ಶೇರ್ ಸಿಂಗ್ ರಾಣ ಜೈಲಿಂದ ಓಡೋದಾಗ ಮೊದಲು ಮೊರಾದಾಬಾದ್ಗೆ ಹೋಗ್ತಾನೆ, ಅಲ್ಲಿಂದ ರಾಂಚಿಗೆ ಹೋಗ್ತಾನೆ, ಅಲ್ಲಿಂದ ಕೋಲ್ಕತ್ತಾಗೆ ಹೋಗಿ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗ್ತಾನೆ, ಬಾಂಗ್ಲಾದೇಶದಿಂದ ದುಬೈಗೆ ಹೋಗ್ತಾನೆ, ದುಬೈನಿಂದ ಅಫ್ಘಾನಿಸ್ತಾನಕ್ಕೆ ಹೋಗ್ತಾನೆ. ಇವನು ಆಫ್ಘಾನಿಸ್ತಾನಕ್ಕೆ ಯಾಕೆ ಹೋದ ಅಂತ ನೋಡೋದಾದರೆ ಇವನು ಚಿಕ್ಕದ್ರಿಂದ ಒಂದು ಮಾತು ಕೇಳಿರ್ತಾನೆ. ಆಫ್ಘಾನಿಸ್ತಾನದಲ್ಲಿ ಮೊಹಮ್ಮದ್ ಗೋರಿಯ ಒಂದು ಗೋರಿ ಇರುತ್ತೆ. ಆ ಮೊಹಮ್ಮದ್ ಗೋರಿಯ ಕಾಲಿನ ಭಾಗದಲ್ಲಿ ಪೃಥ್ವಿರಾಜ್ ಚೌಹಾನ್ಗೆ ಮಣ್ಣು ಮಾಡಿರ್ತಾರೆ. ಪೃಥ್ವಿರಾಜ್ ಚೌಹಾನ್ ಅಂದರೆ ರಜಪೂತ್ರ ರಾಜ. ಮೊಹಮ್ಮದ್ ಗೋರಿಗೆ ಯಾರಾದರೂ ನಮಸ್ಕಾರ ಮಾಡೋದಕ್ಕೆ ಬಂದರೆ ಹಾಗೆ ನಮಸ್ಕಾರ ಮಾಡಿದಂಥವ್ರು ಕೊನೆಯಲ್ಲಿ ಹೋಗುವಾಗ ಪೃಥ್ವಿರಾಜ್ ಚೌಹಾನ್ನ ಸಮಾಧಿಗೆ ಚಪ್ಪಲಿ ತೊಗೊಂಡು ಹೊಡಿತಾರಂತೆ. ಈ ಮಾತು ಕೇಳಿ ಶೇರ್ ಸಿಂಗ್ ರಾಣ ಮನಸ್ಸಲ್ಲಿ ತುಂಬ ಬೇಜಾರಿರುತ್ತೆ. ಅವನು ಆವತ್ತೇ ಒಂದು ನಿರ್ಧಾರ ಮಾಡಿರ್ತಾನೆ, ನಾನೇನಾದರೂ ಮಾಡಿ ಆಫ್ಘಾನಿಸ್ತಾನಕ್ಕೆ ಹೋಗಬೇಕು, ಪೃಥ್ವಿರಾಜ್ ಚೌಹಾನ್ನ ಸಮಾಧಿಯ ಮಣ್ಣು ತಂದು ನಾನು ದೇಶದಲ್ಲಿ ಮಣ್ಣು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿರ್ತಾನೆ. ಅದಕ್ಕಾಗಿ ಅವನು ಜೈಲಿಂದ ತಪ್ಪಿಸ್ಕೊಂಡ ನಂತರ ನಾನು ಮೊದಲೇ ಹೇಳ್ದಂತೆ ಮೊರಾದಾಬಾದ್, ರಾಂಚಿ, ದುಬೈ ಹೀಗೆ ಆಫ್ಘಾನಿಸ್ತಾನಕ್ಕೆ ಹೋಗಿ ತಲುಪ್ತಾನೆ. ಹೀಗೆ ಅವನು ಹೋಗಿ ಅಲ್ಲಿ ತಲುಪಿದಾಗ ಅಲ್ಲಿ ತಾಲಿಬಾನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದರೂ ಕೂಡ ಅವನು ಹೇಗೋ ಮಾಡಿ ಆ ಪೃಥ್ವಿರಾಜ್ ಚೌಹಾನ್ನ ಸಮಾಧಿಯ ಮಣ್ಣು ತಂದು ದೇಶದಲ್ಲಿ ಮಣ್ಣು ಮಾಡ್ತಾನೆ. ಇವನು ನಿಜವಾಗ್ಲೂ ಆಫ್ಘಾನಿಸ್ತಾನಕ್ಕೆ ಹೋಗಿದ್ನ, ಅಲ್ಲಿಂದ ಪೃಥ್ವಿರಾಜ್ ಚೌಹಾನ್ನ ಮಣ್ಣು ತಂದು ನಮ್ಮ ದೇಶದಲ್ಲಿ ಮಣ್ಣು ಮಾಡಿದ್ನ, ಇದು ಅವ್ನಿಗೊಬ್ಬನ ಮಾತ್ರ ಗೊತ್ತು. ಯಾಕೆಂದರೆ ಇದೆಲ್ಲ ನಿಜ ಅಂತ ತೋರಿಸೋದಕ್ಕೆ ಅವನ ಹತ್ರನೇ ಸರಿಯಾದ ಎವಿಡೆನ್ಸ್ಗಳಿರಲಿಲ್ಲ. ಕೊನೆಗೂ ಪೊಲೀಸರು ಮತ್ತೆ ಶೇರ್ ಸಿಂಗ್ ರಾಣನನ್ನು ಅರೆಸ್ಟ್ ಮಾಡ್ಕೋತಾರೆ, ಮತ್ತೆ ತಿಹಾಡ್ ಜೈಲಿಗೆ ಕಳಿಸ್ತಾರೆ. ಆವತ್ತಿಂದ ಶೇರ್ ಸಿಂಗ್ ರಾಣ ತಿಹಾಡ್ ಜೈಲಲ್ಲೇ ಇರ್ತಾನೆ. ಅವನು ಮತ್ತೆ ತಪ್ಪಿಸ್ಕೊಂಡು ಓಡೋಗಲ್ಲ. ಆದರೆ 2016ರಲ್ಲಿ ಕೋರ್ಟಲ್ಲಿ ಬೇಲ್ಗಾಗಿ ಅಪ್ಲೈ ಮಾಡ್ತಾನೆ. 2016 ಅಕ್ಟೋಬರ್ 24ಕ್ಕೆ ಕೋರ್ಟಲ್ಲಿ ಇವನಿಗೆ ಬೇಲ್ ಸಿಗುತ್ತೆ. ಇವನು ಜೈಲಿಂದ ಹೊರಗಡೆ ಬರ್ತಾನೆ. ಇದಾದ ನಂತರ ಸಣ್ಣ ಪುಟ್ಟ ಹಿಯರಿಂಗ್ಗಳು ನಡೀತಾ ಇರುತ್ತೆ. ಶೇರ್ ಸಿಂಗ್ ರಾಣ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಇಲ್ಲಿಗೆ ಈ ಕಥೆ ಅಪ್ಡೇಟ್ ಮುಗಿಯುತ್ತೆ. ಸ್ನೇಹಿತರೆ, ಕಥೆನ ಕೇಳಿದ ನಂತರ ಫೂಲನ್ ದೇವಿ ಆಗಲಿ, ವಿಕ್ರಮ್ ಮಲ್ಲ ಆಗಲಿ, ಶೇರ್ ಸಿಂಗ್ ರಾಣ ಆಗಲಿ, ಇವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ವಿಡಿಯೋ ದೊಡ್ಡದಾಗ್ತಾ ಇದೆ, ಕಥೆನ ಇಲ್ಲಿಗೆ ಕೊನೆ ಮಾಡೋಣ. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.